ಸ್ನೇಹದ ಸಿಹಿ ಕ್ಷಣಗಳು ಜೀವನದಲ್ಲಿ ಬೆಳಗಲಿ. ಪುಸ್ತಕದ ಪುಟಗಳಲ್ಲಿ ಕಂಡ ಕನಸುಗಳೆಲ್ಲವೂ ಸಾಧನೆಯ ಗಗನದಲ್ಲಿ ಇಂದು ನಕ್ಷತ್ರಗಳಾಗಲಿ. ಪದವಿ ಪಡೆದ ದಿನವಿದು, ಕನಸುಗಳ ಹಬ್ಬವಿದು, ಶಾರದಾ ತಾಯಿಯ ನೆರಳಲ್ಲಿ ಯಶಸ್ಸಿನ ಪಯಣವುದು. ಜ್ಞಾನದ ದೀಪ ಹಚ್ಚಿದ ಗುರುಗಳ ಆಶೀರ್ವಾದದಲ್ಲಿ ಹೊಸ ಬದುಕಿನ ಹಾದಿಯಲ್ಲಿ ಹೆಜ್ಜೆ ಇಡುವ ಕ್ಷಣವಿದು. ಗುರುಗಳ ಮಾತು ಮಾರ್ಗದೀಪ, ನಮ್ಮ ದಾರಿಯ ಬೆಳಕು. ಪೋಷಕರ ತ್ಯಾಗ ಪ್ರೀತಿಯೇ ಬದುಕಿನ ಅಮೂಲ್ಯ ಸಂಪತ್ತು. ಜೋಣಾನವೆಂಬ ಆಯುಧದಿಂದ ಲೋಕವಾಗಿಲ್ಲೋಣ ನಾವು. ಸತ್ಯ ಧರ್ಮದ ಹಾದಿಯಲ್ಲಿ ಸದಾ ಸಾಗೋಣ ನಾವು. ಹೆಣ್ಣು ಶಕ್ತಿಯ ಸಂಕೇತವಾಗಿ ಎತ್ತರಕ್ಕೆ ಹಾರೋಣ. ದೇಶ ಸಮಾಜದ ಸೇವೆಯಲ್ಲಿ ಹೊಸ ಇತಿಹಾಸ ಬರೆಯೋಣ. ಶಾರದಾ ಕಾಲೇಜಿನ ಕೀರ್ತಿ ವಿಶ್ವದಲ್ಲಿ ಮೊಳಗಲಿ. ನಮ್ಮ ಸಾಧನೆಗಳ ಮೂಲಕ ಹೆಸರು ಸದಾ ಉಳಿಯಲಿ. ಪದವಿ ಪಡೆದ ದಿನವಿದು, ಹೆಮ್ಮೆಯ ಸಂಭ್ರಮವಿದು, ಶಾರದಾ ಕಾಲೇಜಿನ ವಿದ್ಯಾರ್ಥಿನಿಯರ ವಿಜಯೋತ್ಸವವಿದು. ಗುರು ಹಿರಿಯ ಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿಪ್ರಿಯಂ ಮಹಾಕಾವ್ಯ ನಾಟಕಾದಿಪ್ರಿಯಂ ಮೋಷಕ ವಾಹನ ಮೋದಕ ಪ್ರಿಯಂ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ. Estimate guest, dedicated faculty and extraordinary graduating class of the year 2026. It is my absolute privilege to stand before you as we gather to celebrate a monumental milestone. To our incredible teachers, mentors and staff, thank you for guiding these students, challenging their mind and shaping them into a compassionate individual they are. And mostly important, to my super senior graduates, congratulations. You have worked tirelessly, overcome countless obstacles and proven your resilience. As you close this chapter and step into the next phase of your lives, remember that today is not an end but a beautiful beginning. If I ask any final year student here, for one person they would want advice from before leaving college, many would say your name, sir. Today you are actually here with us. That's graduation gift. A big welcome to T. Ramesh sir. I heartily welcome you, sir. उसका नाम क्या बा? उनका नाम क्या है? Our college stands for integrity, innovation, impact. Looking at your work, it feels like you are already follow our motto. So in a way, you are already one of us. A heartfelt welcome to KV Nagaraj sir. Sorry. A heartfelt welcome to KV Nagaraj sir, the principal of Sharda First Grade College for Women. Thank you for making our day more special by being here. I would like to welcome Sinappa sir. I heartily welcome you, sir.
Elector SPP. Director SPP. Next. We welcome you with the fragrance of flowers and warmth of our hearts. The headmistress of SN Coeducation High School, Fahima Bijali ma'am. I heartily welcome you, ma'am. Every graduation has 3 parts: memories, certificates, and moments we never forget. All the beloved teachers, your presence today just become the moment we never forget. For batch 2026, a big welcome to all honorable teachers. I heartily welcome to all beloved teachers. Once again, welcome to this joyous urban. Let us make this day memorable and joy every moment of it. Thank you and congratulations to the class of the year 2026. Thank you. ಆಶೀರ್ವಾದದಿ ಮುಂದಿನ ಹೆಚ್ಚಿರರು ಸ್ವಯಾನ ಸೇವೆ ಪಾಪದಲ್ಲಿ ನೂತನ ಲೋಕ ಕಟ್ಟೋಣ. ಕಾಲೇಜಿನ ಈ ನೆನಪುಗಳು ಹೃದಯದಲ್ಲಿ ಉಳಿಯಲಿ. ಸ್ನೇಹದ ಸಿಹಿ ಕ್ಷಣಗಳು ಜೀವನದಲ್ಲಿ ಬೆಳಗಲಿ. ಪುಸ್ತಕದ ಪುಟಗಳಲ್ಲಿ ಕಂಡ ಕನಸುಗಳೆಲ್ಲವೂ ಸಾಧನೆಯ ಗಗನದಲ್ಲಿ ಇಂದು ನಕ್ಷತ್ರಗಳಾಗಲಿ. ಪದವಿ ಪಡೆದ ದಿನವಿದು, ಕನಸುಗಳ ಹಬ್ಬವಿದು. ಶಾರದಾ ತಾಯಿಯ ನೆರಳಲಿ ಯಶಸ್ಸಿನ ಪಯಣವಿದು. ಜಿಗಾನದ ದೀಪ ಹಚ್ಚಿದ ಗುರುಗಳ ಗೌರವಾನ್ವಿತ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ TS ರಮೇಶ್ ಸರ್ ಅವರೇ, ಹಾಗೆಯೇ ನಮ್ಮ ಸಂಸ್ಥೆಯ ನಿರ್ದೇಶಕರು ಆಗಿರುವಂತಹ ಸನ್ಮಾನ್ಯ ಸೀನಪ್ಪ ಸರ್ ಅವರೇ, ಹಾಗೆಯೇ ನಮ್ಮ ಸಹ ಶಿಕ್ಷಣ ಕೋಎಜುಕೇಷನ್ ಹೈಸ್ಕೂಲ್ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಮತಿ ಫಹಿಮಾ ಮೇಡಮ್ ಅವರೇ, ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಾಗಿರ್ತಕ್ಕಂತಹ ನಾಗರಾಜ್ ಅವರೇ, ಆತ್ಮೀಯ ಎಲ್ಲ ವೃತ್ತಿ ಬಾಂಧವರೇ, ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ಇಂದು ನಿಮ್ಮೆಲ್ಲರ ಒಂದು ಅಪ್ಪಣೆಯ ಮೇರೆಗೆ, ಆಡಳಿತ ಮಂಡಳಿಯ ಆದೇಶದ ಮೇರೆಗೆ ಇಂದು ನಾವು ಈ ಪದವಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಪದವಿ ಆದ ಮೇಲೆ ಪದವಿ ಪ್ರದಾನ ಸಮಾರಂಭ ಮಾಡ್ತಕ್ಕಂಥದ್ದು. ಆದರೂ ಕೂಡ ನಾವು ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ 5 ಸೆಮಿಸ್ಟರ್ ವಿದ್ಯಾರ್ಥಿಗಳು ಪದವಿಯನ್ನು ಪೂರೈಸಿದ ಮೇಲೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಾವು ಈ ಸಮಾರಂಭವನ್ನು ಆಚರಣೆ ಮಾಡ್ತಕ್ಕಂಥದ್ದು ಸಂಪ್ರದಾಯವಾಗಿದೆ. ಹಾಗಾಗಿ ಇಂದು ನಾವೆಲ್ಲರೂ ಸೇರಿ ಅಷ್ಟೊಂದು ಅದ್ಧೂರಿಯಾಗಿ ಅಲ್ಲದೇ ಇದ್ದರೂ ಕೂಡ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೆ. ವಿದ್ಯಾರ್ಥಿಗಳು ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ತಾನೇ 2025ನೇ ಸಾಲಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಅಂಕಿತಾ ವಿ,
ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಜಿ ಮುನಿಯಂಟಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಸೊ ಎದ್ದು ನಿಂತು ಚಪ್ಪಾಳೆ ಮೂಲಕ ಅವ್ರನ್ನ ನಾವು ಸ್ವಾಗತ ಬಯಸೋಣ. ಅವರೆಲ್ಲರೂ ನಿರಂತರಂ ಅಂತ ಹೇಳ್ತಾರೆ. ನಾವೆಷ್ಟೇ ಕೂಡ ಪಾಠ ಪ್ರವಚನಗಳು ಮಾಡಿದ್ರೂ ಕೂಡ ಅಂತಿಮವಾಗಿ ನಿಮ್ಮ ಪ್ರತಿಭೆ ಗೊತ್ತಾಗೋದು ಪರೀಕ್ಷೆಯಲ್ಲಿ. ಅಂತಹ ಪರೀಕ್ಷೆಯನ್ನು ನೀವು ಬರೀತಕ್ಕಂಥದ್ದು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ. ನಮ್ಮ ಮುನಿಯಂಟಪ್ಪ ಸರ್ ಅವರು ಪ್ರಾಂಶುಪಾಲರಾದಾಗಿಂದ ಕೂಡ ಪರೀಕ್ಷೆ ತುಂಬ ಸುಸೂತ್ರವಾಗಿ, ನಮ್ಮಿಂದ ಸಮಸ್ಯೆ ಆಗಿರ್ಬೋದು, ಅವ್ರು ಪಾಪ ಯಾವತ್ತಾದ್ರೂ ಕೂಡ ಒಂದು ಫೋನ್ ಮಾಡಿ ನಾಗರಾಜ್ ನೋಡಪ್ಪ ಒಂದು 4 ಜನರು ಕಳಿಸಪ್ಪ ಅಂದರೂ ಕೂಡ ನಾನು ಒಬ್ಬರನ್ನ ಕೂಡ ಕಳಿಸ್ತಾ ಇದ್ದೆ. ಯಾವತ್ತೂ ಕೂಡ ಯಾವುದೇ ಸಮಸ್ಯೆ ನಮ್ಮ ಸಾಹೇಬರಿಂದ ಆಗಿಲ್ಲ. ಇವತ್ತು ನಮ್ಮ ಕಾಲೇಜಿಗೆ ಇಷ್ಟು ಫಲಿತಾಂಶ ಬರುವುದಕ್ಕೆ, ರ್ಯಾಂಕ್ಸ್ ಬರುವುದಕ್ಕೆ ಪರೋಕ್ಷವಾಗಿ ನಮ್ಮ ಪ್ರಾಂಶುಪಾಲರು ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಕೃತಜ್ಞರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈಗ ನಮ್ಮ ಕಾರ್ಯದರ್ಶಿಗಳ ಅಪ್ಪಣೆ ಮೇರೆಗೆ ನಾನು ನಮ್ಮ ಕಾಲೇಜಿನ ಒಂದು ಬೆಳವಣಿಗೆಯನ್ನು ಒಂದಷ್ಟು 4-5 ನಿಮಿಷ ಮಾತಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜು 1992-93ನೇ ಸಾಲಿನಲ್ಲಿ ಕೇವಲ 33 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಯಿತು. ಈ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರೇ, ಆಡಳಿತ ಮಂಡಳಿಯ ಗೌರವಾನ್ವಿತ ನಿರ್ದೇಶಕರುಗಳೇ, ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದವರೇ, ವಿದ್ಯಾದಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದದ್ದು ಎಂಬ ನಾಣ್ಣುಡಿಯಂತೆ ಶ್ರೀ ಶಾರದಾ ವಿದ್ಯಾಪೀಠ ಸಂಸ್ಥೆಯು ವಿದ್ಯಾದಾನವನ್ನು, ಅದರಲ್ಲೂ ಸ್ತ್ರೀ ಮಹತ್ವವನ್ನು ಅರಿತು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಈ ಸಂಸ್ಥೆಯ ಹೆಣ್ಣು ಮಕ್ಕಳ ಸರ್ವತೋಮುಖ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿವಿಧ ಅಂಗಸಂಸ್ಥೆಗಳ ಮೂಲಕ ಅತ್ಯುತ್ತಮ ಶಿಕ್ಷಣವನ್ನು ನೀಡುತ್ತಾ ಉಜ್ವಲ ಭವಿಷ್ಯಕ್ಕೆ ಇದು ದಾರಿದೀಪವಾಗಿದೆ. ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜು 1992-93ರಲ್ಲಿ ಕೇವಲ 33 ವಿದ್ಯಾರ್ಥಿನಿಯರಿಂದ ಪ್ರಾರಂಭವಾಯಿತು. ಇಂದು ಈ ಸಂಸ್ಥೆ 305 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾಯಿದ್ದಾರೆ. ಈ ಸಂಸ್ಥೆಯಲ್ಲಿ ಈ ವಿದ್ಯಾಸಂಸ್ಥೆ ಮುಖ್ಯವಾಗಿ ಹೆಣ್ಣು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ. ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ದಿವಂಗತ ಸನ್ಮಾನ್ಯ ಶ್ರೀ MG ಚಂದ್ರಶೇಖರಯ್ಯ, ಹಾಗೆಯೇ ಕಾರ್ಯದರ್ಶಿಗಳಾದ ಸನ್ಮಾನ್ಯ NS ಸುಬ್ಬಣ್ಣ ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳು ಹಾಗೂ ಶಾಲಾ ಸಿಬ್ಬಂದಿ ವರ್ಗವು ತುಂಬ ಪರಿಶ್ರಮದಿಂದ ಈ ಒಂದು ಸಂಸ್ಥೆಯನ್ನು ಕಟ್ಟುತ್ತಾ ಬಂದಿದ್ದಾರೆ. ಈ ಸಂಸ್ಥೆಯು ಅನೇಕ ದಾನಿಗಳ ಸಹಕಾರದಿಂದ ಒಂದು ಬೃಹತ್ ಸಂಸ್ಥೆಯಾಗಿ ಬೆಳೀತಾ ಬಂದಿದೆ. ಈ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಕೂಡ ಪ್ರತಿ ಸೆಮಿಸ್ಟ್ರಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೀತಾ ಇದ್ದಾರೆ. ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾದ ವರ್ಷ 92-93. ಇದು ಪ್ರತಿ ವರ್ಷ ಕೂಡ ಸರಾಸರಿ 97% ಫಲಿತಾಂಶವನ್ನು ಪಡೀತಾ ಇದೆ. ಕಳೆದ ವರ್ಷ ಅಂದರೆ ಲಾಸ್ಟ್ ಇಯರು ವಾಣಿಜ್ಯ ವಿಭಾಗದಲ್ಲಿ 97%, ಕಲಾ ವಿಭಾಗದಲ್ಲಿ 99% ಫಲಿತಾಂಶವನ್ನು ಪಡೆದಿದ್ದಾರೆ. ಕಾಲೇಜಿನ ಸರಾಸರಿ ಫಲಿತಾಂಶ 98% ಬಂದಿರ್ತದೆ. ಪ್ರಸ್ತುತ ಕಾಲೇಜಿನ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 305. ವಿದ್ಯಾರ್ಥಿನಿಯರೇ, 2017ರಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಕೂಡ ವಿಶ್ವವಿದ್ಯಾಲಯದಿಂದ ರ್ಯಾಂಕುಗಳನ್ನು ಪಡೀತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಹರ್ಷವನ್ನು ವ್ಯಕ್ತಪಡಿಸ್ತೇನೆ.
ಸೊ 2017 ಅಲ್ಲಿಂದ ಈ ರ್ಯಾಂಕುಗಳ ಪರಂಪರೆ ನಮ್ಮಲ್ಲಿ ಪ್ರಾರಂಭವಾಯಿತು. ಹಾಗೆಯೇ 2015-16ರಲ್ಲಿ ಸೊ ನಾವು ಈ ಕಾಲೇಜಿನಲ್ಲಿ BCom ಕೋರ್ಸನ್ನು ಪ್ರಾರಂಭ ಮಾಡಲಾಯಿತು. ಕೇವಲ 33 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಲಾಯಿತು. ಇಂದು 126 ಮಂದಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೆಯೇ 2019-20ರಲ್ಲಿ ನಾವು ಮೇಜರ್ ಇಂಗ್ಲೀಷ್ ಕೋರ್ಸನ್ನು ಪ್ರಾರಂಭಿಸಿದ್ವಿ. 19 ವಿದ್ಯಾರ್ಥಿಗಳಿಂದ ಇಂದು 76 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿಯರೇ, ನಮ್ಮ ಪ್ರಥಮ ದರ್ಜೆ ಕಾಲೇಜು ಸೊ ಇದುವರೆಗೂ ಕೂಡ ವಿಶ್ವವಿದ್ಯಾಲಯಕ್ಕೆ 4 ಬಾರಿ ಪ್ರಥಮ ರ್ಯಾಂಕುಗಳನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಪಡೆದಿದ್ದಾರೆ. 4 ಬಾರಿ. 2018ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಚೈತ್ರ AG ಎಂಬ ವಿದ್ಯಾರ್ಥಿನಿ ಸೊ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದಿತ್ತು. ಹಾಗೆಯೇ 2020ರಲ್ಲಿ LV ಶೈಲಾ ಅಂತಕ್ಕಂಥ ವಿದ್ಯಾರ್ಥಿನಿ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕನ್ನು ಪಡ್ಕೊಂಡಿದ್ದರು. ಹಾಗೆ 2024ರಲ್ಲಿ ಉಷಾ ಎಂಬ ವಿದ್ಯಾರ್ಥಿನಿ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದಿದ್ದರು. ಹಾಗೆಯೇ ಪ್ರಸ್ತುತ ಅಂದರೆ 2025ನೇ ಸಾಲಿಗೆ ಏನು ನಮ್ಮ ಉತ್ತರ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದ ಒಂದು 5 ರ್ಯಾಂಕ್ಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು 2 ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ. ಸೊ ಪ್ರಥಮ ರ್ಯಾಂಕು ಅಂಕಿತಾ ವಿ, ಹಾಗೆ 4ನೇ ರ್ಯಾಂಕು ದೀಪಿಕಾ HV ಅಂತ. ದೀಪಿಕಾ HV ಆ 5 ರ್ಯಾಂಕಲ್ಲಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿ ಕೂಡ 2ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಸೊ ಇದುವರೆಗೂ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ 2 ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟು 15 ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ. 15 ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. 2017ರಲ್ಲಿ ಸ್ವಾತಿ N ಎಂಬ ವಿದ್ಯಾರ್ಥಿನಿ ಸೊ 7ನೇ ರ್ಯಾಂಕನ್ನು, 2018ರಲ್ಲಿ ಚೈತ್ರ AG ಎಂಬ ವಿದ್ಯಾರ್ಥಿನಿ 1ನೇ ರ್ಯಾಂಕನ್ನು, 2018ರಲ್ಲಿ ನಂದಿನಿ G ಎಂಬ ವಿದ್ಯಾರ್ಥಿನಿ 5ನೇ ರ್ಯಾಂಕನ್ನು, ಹಾಗೆಯೇ 2019ರಲ್ಲಿ ವಿಜಯಲಕ್ಷ್ಮಿ KC ಎಂಬ ವಿದ್ಯಾರ್ಥಿನಿ ವಿಶ್ವವಿದ್ಯಾಲಯಕ್ಕೆ 2ನೇ ರ್ಯಾಂಕನ್ನು, ಮೋನಿಕಾ R ಎಂಬ ವಿದ್ಯಾರ್ಥಿನಿ ಅದೇ ವರ್ಷ 6ನೇ ರ್ಯಾಂಕನ್ನು ಪಡ್ಕೊಂಡಿರ್ತಾರೆ. ಹಾಗೆ 2020ರ ಸಾಲಿನಲ್ಲಿ ಶೈಲಾ LV ಎಂಬ ವಿದ್ಯಾರ್ಥಿನಿ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕನ್ನು ಪಡ್ಕೊಂಡಿರ್ತಾರೆ. ಸೊ 2020ರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಬೆಂಗಳೂರು ವಿಶ್ವವಿದ್ಯಾಲಯದ 10 ರ್ಯಾಂಕುಗಳ ಒಂದು ಪಟ್ಟಿಯಲ್ಲಿ 4 ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಸೊ 1ನೇ ರ್ಯಾಂಕು, 5ನೇ ರ್ಯಾಂಕು, 7ನೇ ರ್ಯಾಂಕು, 9ನೇ ರ್ಯಾಂಕ್ ಈ ರೀತಿ 4 ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ 2021ರಲ್ಲಿ ಮಾನುಷ A ಎಂಬ ವಿದ್ಯಾರ್ಥಿನಿ ವಿಶ್ವವಿದ್ಯಾಲಯಕ್ಕೆ 3ನೇ ರ್ಯಾಂಕನ್ನು ಪಡ್ಕೊಂಡಿದ್ದರು. ಹಾಗೆಯೇ 2022ರಲ್ಲಿ ಭಾರತಿ KR ಎಂಬ ವಿದ್ಯಾರ್ಥಿನಿ 4ನೇ ರ್ಯಾಂಕನ್ನು ಪಡ್ಕೊಂಡಿದ್ದರು. ಅದೇ ರೀತಿ ಲಾಸ್ಟ್ ಇಯರ್ 2024ರಲ್ಲಿ ಉಷಾ K ಎಂಬ ವಿದ್ಯಾರ್ಥಿನಿ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕನ್ನು ಪಡ್ಕೊಂಡಿದ್ದರು. ಪ್ರಸ್ತುತ ಸಾಲಿನ 2025ನೇ ಸಾಲಿನ ವಿಶ್ವವಿದ್ಯಾಲಯದ ರ್ಯಾಂಕ್ ಪಟ್ಟಿಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಾದ ಅಂಕಿತಾ ವಿ ಪ್ರಥಮ ರ್ಯಾಂಕನ್ನು, ದೀಪಿಕಾ HP ಸೊ 4ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇವರೆಲ್ಲ ನಿಮ್ಗೆ ಸ್ಫೂರ್ತಿ ಆಗಲಿ ಅನ್ನೋ ಉದ್ದೇಶ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಇವರಲ್ಲಿ ಒಬ್ಬರು ಕೂಡ ಪಟ್ಟಣ ಅಥವಾ ನಗರ ಭಾಗದ ವಿದ್ಯಾರ್ಥಿಗಳಲ್ಲ, ಬಡ ವಿದ್ಯಾರ್ಥಿಗಳಾಗಿರ್ತಾರೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಒಂದು ಸ್ಫೂರ್ತಿ ನಿಮಗೆ. ವಿದ್ಯಾರ್ಥಿನಿಯರೇ, ಮಾನ್ಯರೇ, ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ಈ ನಮ್ಮ ವಿದ್ಯಾಸಂಸ್ಥೆಯು ಗಡಿನಾಡಿನ ಪ್ರದೇಶದಲ್ಲಿದ್ದು ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಥಿಕವಾಗಿ ಸೊ ದುರ್ಬಲರು, ಹಿಂದುಳಿದವರು, ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿನಿಯರು ಇಲ್ಲಿ ದಾಖಲಾಗ್ತಾ ಇದ್ದಾರೆ. ಸೊ ಅಂಥವರೆಲ್ಲರ ಒಂದು ಶೈಕ್ಷಣಿಕ ಒಂದು ಅಭಿವೃದ್ಧಿಗಾಗಿ ನಮ್ಮ ಸಂಸ್ಥೆ ನನಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಶಿಕ್ಷಕರ ಒಂದು ಪರಿಶ್ರಮ, ಪೋಷಕರ ಆಸಕ್ತಿ, ದಾನಿಗಳ ಸಹಕಾರದಿಂದ
ಹಲವಾರು ಹೆಣ್ಮಕ್ಳು ಕೂಡ ಅತ್ಯುತ್ತಮವಾಗಿ ಇಂದು ವ್ಯಾಸಂಗ ಮಾಡಿ ಉತ್ತಮ ಫಲಿತಾಂಶವನ್ನು ತಂದು ಕೊಡ್ತಾ ಇದ್ದಾರೆ. ಇಂದು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಅನೇಕ ವಿದ್ಯಾರ್ಥಿನಿಯರು ಕೇಂದ್ರದಲ್ಲಿ, ರಾಜ್ಯಗಳ ಸರ್ಕಾರದಲ್ಲಿ ಕೂಡ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗಾಗಲೇ ಅದು ನಿಮಗೆಲ್ಲರೂ ಕೂಡ ಗೊತ್ತಿದೆ. ವಿದ್ಯಾರ್ಥಿನಿಯರೇ, 2026-27ನೇ ಸಾಲಿನ ಪದವಿ ಪರೀಕ್ಷೆಯಲ್ಲಿ ಮುಂದಿನ ವರ್ಷ ನಾವು ಒಂದು 100% ಫಲಿತಾಂಶವನ್ನು ನೀಡುವುದಕ್ಕೆ ಶತಾಯುಗತಾಯಿ ಪ್ರಯತ್ನಗಳನ್ನು ಮಾಡ್ತೇವೆ ಅಂತ ಇಂದು ನಮ್ಮ ಗೌರವಾನ್ವಿತ ಕಾರ್ಯದರ್ಶಿಗಳು ಸರ್ ಮುಂದೆ ನಾವು ಭರವಸೆಯನ್ನು ಕೊಡ್ತಾ ಇದ್ದೇವೆ ಎಲ್ಲರ ಪರವಾಗಿ. ವಿದ್ಯಾರ್ಥಿನಿಯರೇ, ಕಡೆಯದಾಗಿ ಒಂದು ಮಾತು, ವಿದ್ಯೆ ಯಾರ ಸೊತ್ತು ಅಲ್ಲ, ಅದು ಸಾಧಕರ ಸೊತ್ತು. ವಿದ್ಯಾ ದದಾತಿ ವಿನಯಂ, ವಿನಯಂ ಜಾತಿ ಪಾತ್ರತಾ, ಧನಮಾಪ್ನೋತಿ ದಾನ ಧರ್ಮ ತತಸುಖಂ ಅಂತ ಹೇಳ್ತಾರೆ. ಅಂದರೆ ವಿದ್ಯಾ ದದಾತಿ ವಿನಯಂ ಅಂದರೆ ವಿನಯದಿಂದ ವಿದ್ಯೆ ಅಂತ, ವಿದ್ಯೆಯಿಂದ ವೃತ್ತಿ ಅಂತ, ವೃತ್ತಿಯಿಂದ ದಾನ ಧರ್ಮ ತತಸುಖಂ ಅಂತ. ಆಶೀರ್ವಾದ ಬಲಿ ಹೊಸ ಬದುಕಿನ ಹಾದಿಯಲಿ ಹೆಜ್ಜೆ ಇಡುವ ಕ್ಷಣವಿದು. ಗುರುಗಳ ಮಾತು ಮಾರ್ಗದೀಪ, ನಮ್ಮ ದಾರಿಯ ಬೆಳಕು. ಪೋಷಕರ ತ್ಯಾಗ ಪ್ರೀತಿಯೇ ಬದುಕಿನ ಮೂಳೆಯ ಸಂಪತ್ತು. solemnly declare and promise that as a graduate of TEAMS, Sharda First Grade College for Women, I will use my knowledge, experience and skill to the best of my ability for the well-being of my communities and for the advancement of learning and public good. I will in my life and conversation and in truth, in word and deed, conduct myself with honesty and integrity, taking responsibility for my actions, respecting the rights of opinions and dignity of all peoples. I will maintain my competency and keeping abreast of development in my chosen fields. I will strive to better my communities through good citizenship and active participation. I shall upload and advance the social and indeed all-round welfare of my country, men and fellow men. This is my pledge. Thank you all. ನಮ್ಮ ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರು ಪ್ರಥಮ ರ್ಯಾಂಕ್ ಮತ್ತು 4ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಒಂದು ಬೆಳಕನ್ನು ಇಡೀ ವಿಶ್ವವಿದ್ಯಾಲಯದಲ್ಲೆಲ್ಲರೂ ಕೂಡ ಚೆಲ್ಲಿರ್ತಕ್ಕಂತಹ ಅಂಕಿತಾ 1ನೇ ರ್ಯಾಂಕ್ ಮತ್ತು ದೀಪಿಕಾ HP ಅವರು 4ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಈ ವಿದ್ಯಾರ್ಥಿನಿಯರಿಗೆ ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ. ಅಧ್ಯಕ್ಷರಾಗಿರ್ತಕ್ಕಂತಹ ಕುಮಾರಿ ಮನೀಷಾ ಮೇಡಮ್ IPS ಅವರು ಈ ಸನ್ಮಾನವನ್ನು ವಿದ್ಯಾರ್ಥಿನಿಯರಿಗೆ ಸಲ್ಲಿಸಿದ್ದಾರೆ.
ವಿದ್ಯಾರ್ಥಿಗಳ ಒಂದು ಬಾಳಿನಲ್ಲಿ ಒಂದು ಮರೆಯಾದಂತಹ ಒಂದು ಘಟನೆ ಅಂತಾನೆ ಹೇಳ್ಬೇಕು. ಕುಮಾರಿ ಅಂಕಿತಾ ಮತ್ತು ದೀಪಿಕಾ ಇವರು ವಿಶೇಷತೆ ಏನು ಅಂತಂದ್ರೆ ಪ್ರಾಥಮಿಕ ಶಾಲೆಯಿಂದ ಪದವಿ ಹಂತದವರೆಗೂ ಒಂದೇ ಊರಾಗ ಹುಟ್ಟಿ ಬೆಳೆದು ಒಂದೇ ಸರ್ಕಾರಿ ಶಾಲೆಯಲ್ಲಿ ಓದಿ ನಮ್ಮ ಶಾರದಾ ಪ್ರೌಢಶಾಲೆಗೆ 8ನೇ ತರಗತಿಗೆ ಬಂದು 8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಹೈಸ್ಕೂಲ್ ಓದಿ ಮತ್ತೆ ಪ್ರಥಮ PUC ಮತ್ತು ದ್ವಿತೀಯ PUC ನಮ್ಮ ಶಾರದಾ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿ ಮತ್ತೆ ನಮ್ಮ ಪದವಿ ವಿದ್ಯಾಭ್ಯಾಸವನ್ನು ನಮ್ಮ ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಮುಳುಬಾಗಿ ವಿಶ್ವವಿದ್ಯಾಲಯದ ರ್ಯಾಂಕ್ ಪಟ್ಟಿಗಳಲ್ಲಿ 2 ರ್ಯಾಂಕ್ಗಳನ್ನು ಪಡೆದಿದ್ದಾರೆ. ಇವರ ಒಂದು ವಿಶೇಷತೆ ಇದು. ನಮ್ಮ ಮುಳುಬಾಗಿಲು ಉಪವಿಭಾಗದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂತಹ ಕುಮಾರಿ ಮನೀಷಾ IPS ಮೇಡಮ್ ಅವರು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳುಬಾಗಿಲು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನಮ್ಮ ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಜಿ ಉಲ್ವಿಕ ಪ್ರಸಾದ್ ಅವರು ಇಂಥ ಗಣ್ಯಾತಿ ಗಣ್ಯರಿಂದ ರ್ಯಾಂಕ್ ಹೋದ ಸತ್ಯ ಧರ್ಮದ ಹಾದಿಯಲ್ಲಿ ಸದಾ ಸಾಗೋಣ ಶಕ್ತಿಯ ಸಂಕೇತವಾಗಿ ಎತ್ತರಕ್ಕೆ ಹಾರೋಣ. ದೇಶ ಸಮಾಜದ ಸೇವೆಯಲ್ಲಿ ಹೊಸ ಇತಿಹಾಸ ಬರೆಯೋಣ. ಶರದಾ ಕಾಲೇಜಿನ ಕಿರ್ಪಾಹೇಶ್ವರ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ಹಾಗೂ ಪದವಿ ಪ್ರದಾನ ಕಾರ್ಯಕ್ರಮದ ಘನ ವೇದಿಕೆಯಲ್ಲಿರ್ತಕ್ಕಂತಹ ನನ್ನ ನೆಚ್ಚಿನ ಗುರುಗಳು ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೆ ವೇದಿಕೆ ಮೇಲಿರ್ತಕ್ಕಂತಹ ಮೋನಿಷಾ IPS SP ಮೇಡಮ್ನವರೇ ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ನಾಗರಾಜ್ ಅವರೇ ಮತ್ತು ಇಂಗ್ಲೀಷ್ ಉಪನ್ಯಾಸಕರಾಗಿರ್ತಕ್ಕಂಥ ನಾಗರಾಜ್ ಅವರೇ ಮತ್ತು ಇತರೆ ವೇದಿಕೆ ಮೇಲಿರ್ತಕ್ಕಂಥ ಉಪನ್ಯಾಸಕರೇ ಹಾಗೂ ಪಾಹಿಮಾ ಮೇಡಮ್ ಅವರೇ ಮತ್ತು ಮುಂದೆ ಇರ್ತಕ್ಕಂಥ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಮತ್ತು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ, ಪರಿಚಯ ಮಾಡಿಕೊಂಡಿದ್ದಾರೆ. ಜೊತೆಗೆ ನೀವುಗಳೇನಿದ್ದೀರಿ ಎಲ್ರಿಗೂ ನಾನು ಮತ್ತೊಮ್ಮೆ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಈ ಒಂದು ಶಾರದಾ ಸಂಸ್ಥೆ ಏನಿದೆ ಈ ವಂಶ ವೃಕ್ಷದ ಬೆಳವಣಿಗೆಗೆ ಯಾರೆಲ್ಲ ಕೂಡ ಶ್ರಮಿಸಿದ್ದಾರೆ ಮತ್ತು ನಮ್ಮ ನಾಗರಾಜ್ ಅವರು ಆಗಲೇ ಹೇಳ್ತಾ ಇದ್ರು ಎಲ್ಲ ಹೆಸರುಗಳು, ಅವ್ರಿಗೆಲ್ರಿಗೂ ಕೂಡ ಅವರ ಒಂದು ಪಾದಕಮಲಗಳಿಗೆ ನಾವೆಲ್ಲರೂ ಕೂಡ ನಮಸ್ಕರಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಇವತ್ತು ಈ ಸಂಸ್ಥೆ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ರೂಪಿಸಿಕೊಟ್ಟಿದೆ ಮತ್ತು ನಿಮ್ಮ ಉಜ್ವಲ ಭವಿಷ್ಯವನ್ನು ಕೂಡ ಕಾಯ್ತಾ ಇದೆ. ಹಂಗಾಗಿ ನಾವೆಲ್ಲರೂ ಕೂಡ ಅಲ್ಲಿ ಯಾರೆಲ್ಲ ಕೂಡ ಪಾಲ್ದಾರರಾಗಿದ್ದೀರಿ, ಇಲ್ಲಿ ಒಂದು D ಗ್ರೂಪ್ ನೌಕರರಿಂದ ಇಡ್ಬೋದು, ಪ್ರಿನ್ಸಿಪಾಲ್ ಆದಿಯಾಗಿ ಮತ್ತು ಸಂಸ್ಥೆ ಏನಿದೆ ಎಲ್ಲ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಎಂದೆಂದಿಗೂ ಕೂಡ ಆಭಾರಿ ಅಂತ ಹೇಳ್ತಾ, ಇದು ಒಂದೇ ಸುಸಂದರ್ಭ. ಇದು ಜೊತೆಗೆ ನಾವು ಸ್ವಲ್ಪ ಇವತ್ತು ತಡ ಆಯಿತು, ಯಾಕಂದರೆ ಈಗ ನಮ್ಮದು ಕೂಡ ಸ್ವಲ್ಪ ಎಕ್ಸಾಮಿನೇಷನ್ಸ್ ಇನ್ನೊಂದೆಲ್ಲ ಒಂದು ಸಭೆಯಲ್ಲಿ ಗುರುಗಳಿಗೆ ನಾನು ಆಗಲೇ ಕ್ಷಮೆ ಹೇಳಿದೆ. ಮತ್ತು ನಿಮ್ಮಲ್ಲೂ ಕೂಡ ಕ್ಷಮೆಯನ್ನು ಕೋರ್ತಾ, ವಿದ್ಯಾರ್ಥಿಗಳೇ, ಬಹುಶಃ ಇವತ್ತು ಫೈನಲ್ ಅಂತಿಮ ಪದವಿ ವಿದ್ಯಾರ್ಥಿಗಳು ಇನ್ನೇನು ಮುಂಬರ್ತಕ್ಕಂಥ ಪರೀಕ್ಷೆಗಳು, ನಿಮ್ಮ ಟರ್ಮ್ ಡೇಸ್ ಮುಗಿದಿದೆ. ಮೊನ್ನೆ 30ನೇ ತಾರೀಕಿಗೆ ನಿಮ್ಮ ಶೈಕ್ಷಣಿಕ ವರ್ಷ 25-26ನೇ ಸಾಲಿನ ಒಂದು ಇದೇನಿದೆ ಕ್ಲಾಸಸ್ ಮುಗೀತು. ನೀವೆಲ್ಲ ಕೂಡ ಬಹುಶಃ ಬ್ಯುಸಿಯಾಗಿದ್ದೀರಿ ಮುಂಬರ್ತಕ್ಕಂಥ 19ನೇ ತಾರೀಕಿಂದ ಬರೀತಕ್ಕಂಥ ಪರೀಕ್ಷೆಗಳಿಗೆ. ಸೊ ಹಂಗಾಗಿ ನೀವೇನೀಗ ಪರೀಕ್ಷೆ ಬರೀಲಿಕ್ಕೆ ಹೊರಟಿದ್ದೀರಿ ವಿದ್ಯಾರ್ಥಿಗಳು, ಈಗ ಅವರು ಕೂಡ ಎಲ್ಲರೂ ಕೂಡ ನೀವಿಲ್ಲಿ ರ್ಯಾಂಕ್ಗಳು ತರಬೇಕು ಅಂತ ಅವ್ರಿಗೆ ಹಾರೈಸ್ತಾ, ಮತ್ತು ರ್ಯಾಂಕನ್ನು ತಂದುಕೊಟ್ಟಿರ್ತಕ್ಕಂಥ ಪ್ರಥಮ ರ್ಯಾಂಕು ಮತ್ತು 4ನೇ ರ್ಯಾಂಕ್ ಏನಿದೆ ಅವರಿಗೆ ಅವರ ಭವಿಷ್ಯತ್ ಹೀಗೇನೆ ಮುಂದುವರಿಯಲಿ ಅಂತ ಹೇಳ್ಬಿಟ್ಟು, ಅವರಿನ್ನು ಮುಂದೆ ಹೋಗ್ತಕ್ಕಂಥ ಏನು ಸ್ನಾತಕೋತ್ತರ ಪದವಿಯಲ್ಲೂ ಕೂಡ ರ್ಯಾಂಕನ್ನು ತಂದು ಈ ಒಂದು ಕಾಲೇಜಿಗೆ ಒಂದು ಹಿರಿಮೆಯನ್ನು ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ, ಇಲ್ಲಿ ಇದು ಸಾಧನೆ, ಇದು ಬಹುಶಃ ಇದು ಏನು ಒಂದು ರ್ಯಾಂಕ್ ಪಡ್ಕೊಳ್ತಕ್ಕಂಥದ್ದು ಸುಲಭ ಅಲ್ಲ, ಇದು ಸಾಧನೆ. ಇದು ಆ ಸಾಧನೆಯ ಹಿಂದೆ ಈ ಕಾಲೇಜಿನಲ್ಲಿ ಏನೊಂದು D ಗ್ರೂಪ್ ಅಂತ ನಾವೇನು ಹೇಳ್ತೀವಿ, ಆ ಡಿ ಗ್ರೂಪಿಂದ ಕೂಡ ಕಾರಣರಾಗ್ತಾರೆ ಪ್ರಿನ್ಸಿಪಾಲ್ ಆದಿಯಾಗಿ ಮತ್ತು ಸಂಸ್ಥೆಯ ಏನು ಕಾರ್ಯದರ್ಶಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ. ಹಂಗಾಗಿ ಈಗ ಬರೀ ಅವರಿಬ್ಬರೇ ಅಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ 5 ಏನಿದೆ 5 ಈಗ ಆಕ್ಚುಲ್ ಆಗಿ ಮೊದಲು ಬೆಂಗಳೂರು ಯೂನಿವರ್ಸಿಟಿದಾಗ 10 ಕೊಡ್ತಾ ಇದ್ರು, ಈಗ ಡಿವೈಡ್ ಆದಮೇಲೆ ಬರೀ 5 ಕೊಡ್ತಾ ಇದ್ದಾರೆ.
ಈಗ ಆ್ಯಕ್ಚುಲ್ ಆಗಿ ನಾನು ಲಾಸ್ಟ್ ಟೈಮ್ ನಮ್ಮ ಗ್ರಾಜುಯೇಷನ್ ಡೇಗೆ VCN ಅಲ್ಲಿಗೆ ನಾನು ಕರೆಸಿದ್ದಾಗ ನಾನು ಒಂದು ಡಿಮಾಂಡನ್ನು ಇಟ್ಟಿದ್ದೆ. ಸರ್, ಈ ಹಿಂದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 10 ರ್ಯಾಂಕನ್ನು ಕೊಡ್ತಾ ಇದ್ರು, ನೀವು ಯಾಕೆ ಕಡಿಮೆ ಮಾಡಿದ್ದೀರಿ ಅಂತೇಳಿ. ಆಯಿತು, ನಾನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ವಾನಳ್ಳಿ ಸರ್ ಅವರು ಹೇಳಿದರು. ಬಟ್ ಅದು ಪ್ರೋಸೆಸ್ ಏನಾಯ್ತೋ ಗೊತ್ತಿಲ್ಲ. ಇಲ್ಲಿ ಈಗ ಇವರಾದಿಯಾಗಿ ನಾವುಗಳು ಕೂಡ ಏನಂದರೆ ಮತ್ತೆ ಕೇಳ್ತೀವಿ 10 ರ್ಯಾಂಕ್ಗಳು ಕೊಡಬೇಕು ಮಾಮೂಲಿ ಬೆಂಗಳೂರು ಯೂನಿವರ್ಸಿಟಿ ಅಂತೇಳಿ, ಯಾಕೆಂದರೆ ನಮ್ಗೆ ಹೆಚ್ಚು ಸಿಗಲಿ. ಈಗ ವಿಚಾರದಲ್ಲಿ ನಾವು ಬಂದಾಗ ನಮ್ಮ ಕಾಲೇಜು ಕೂಡ 2nd ರ್ಯಾಂಕ್ ಬಂದಿದೆ. ಈಗ ಮೊನ್ನೆ ಹಿಂದೇನು ಬಂದಿದೆ. ಬಟ್ ಏನು ಅಂತಂದರೆ ಇದು ಒಂದು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ನಾವೇನು ಈ ಒಂದು ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ನಾವು, ಯಾವಾಗ ಕೋಆರ್ಡಿನೇಷನ್ನು ಕರೆಕ್ಟಾಗಿ ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯದಲ್ಲಿ ಕರೆಕ್ಟ್ ಆಗಿರುತ್ತೋ ಅವಾಗ ಇವೆಲ್ಲ ಸುಲಭವಾಗಿ ಆಗುತ್ತೆ. ರ್ಯಾಂಕು ಇನ್ನೊಂದೆಲ್ಲ ಕೂಡ ಆ ಕೋಆರ್ಡಿನೇಷನ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಕಷ್ಟ ಆಗ್ತದೆ. ಹಂಗಾಗಿ ಟೀಚರ್ ಮತ್ತು ಸ್ಟೂಡೆಂಟ್ ಕೋಆರ್ಡಿನೇಷನ್ ಕರೆಕ್ಟ್ ಆಗಿದ್ದಾಗ ನೀವು ಹೆಚ್ಚಿನ ಸಾಧನೆಯನ್ನು ನೀವು ಸಾಧಿಸ್ಬೋದು ವಿದ್ಯಾರ್ಥಿಗಳು. ಹಂಗಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಸಾಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ಇನ್ನು ಮುಂದೆ ನೋಡಿ, ಈಗ ಬಹುಶಃ ಒಳ್ಳೆಯವ್ರನ್ನ ಇವತ್ತು ವೇದಿಕೆ ಕರೆಸಿದ್ದಾರೆ ನಮ್ಮ ಗುರುಗಳು ಮೇಡಮ್ ಅವರು, ಮನೀಷಾ ಮೇಡಮ್ IPS ಅವರು. ಯಾಕೆ ಒಳ್ಳೆಯವ್ರನ್ನ ಇವತ್ತು ಈ ವೇದಿಕೆಗೆ ಸೂಕ್ತ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ? ಎಸ್, ಖಂಡಿತವಾಗಲೂ ಕೂಡ ಇವತ್ತೇನಂದರೆ ಮೇಡಮ್ ಅವ್ರು ನಿಮ್ಗೆ ಇನ್ಸ್ಪಿರೇಷನ್ ಆಗಬೇಕು. ಚಿಕ್ಕ ವಯಸ್ಸಲ್ಲಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಮೇಡಮ್ ಅವರು. IPS ಅಂತಂದರೆ ಗೊತ್ತಿದೆ ನಿಮಗೆ, ಅದು ನಾವು ಕೆಲವೊಮ್ಮೆ ಕನಸು ಕಾಣ್ಬೋದು, ಬಟ್ ನನಸು ಮಾಡ್ಕೋಬೇಕು ಅಂತಂದರೆ ಕಷ್ಟ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಅವ್ರ ನನಸು ಮಾಡ್ಕೊಂಡು ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಬಹುಶಃ ಇದು ಒಂದು ಹೆಮ್ಮೆ. ಒಂದು ಹೆಣ್ಣು ಮಗು ಚಿಕ್ಕ ವಯಸ್ಸಲ್ಲಿ ಒಂದು IPS ಆಫೀಸರ್ ಅಂತ ಇವತ್ತು ಕೂತಿದ್ದಾರೆ ಅಂತಂದರೆ ನಿಜವಾಗಲೂ ಕೂಡ ಒಂದು ಹೆಮ್ಮೆ ಪಡ್ತಕ್ಕಂಥದ್ದು. ಬಹುಶಃ ನಾನು ಅವ್ರ ತಂದೆ ತಾಯಿ ಯಾರೋ ಮತ್ತೆ ಮೇಡಮ್ ಅವ್ರದ್ದು ಯಾವ ಸ್ಟೇಟೋ ಗೊತ್ತಿಲ್ಲ. ಈಗ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರ ದಯವಿಟ್ಟು ತಂದೆ ತಾಯಿಗೆ. ಯಾಕೆಂದರೆ ತಂದೆ ತಾಯಿ ಕೀರ್ತಿಯನ್ನು ನೀವು 3 ಇದನ್ನು ಜಿಲ್ಲೆ ರಾಜ್ಯದ್ದು ಏನಿದೆ ನೀವು ಆ ಕೀರ್ತಿ ಪತಾಕೆಯನ್ನು ಹಾರಿಸಿದಿರಿ. ನಾನು ನಿಮಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಸಾಧನೆ ಇದು, ಅಚೀವ್ಮೆಂಟ್. ನೀವೆಲ್ಲರೂ ಕೂಡ ಈ ಥರ ವೇದಿಕೆಗಳನ್ನ ಹಂಚ್ಕೊಳ್ತಕ್ಕಂಥವ್ರು ಆಗಬೇಕು ಅನ್ನೋದು ಕೂಡ. ಯಾಕೆ ಅಂತಂದರೆ ಅದು ನಿಮ್ಗೆ ಕಷ್ಟ ಆಗ್ಬೋದು, ಆದರೆ ಆ ರೀತಿ ಆಸೆ ಪಡ್ತಕ್ಕಂಥವರು ನಿಮ್ಮ ತಂದೆ ತಾಯಿ ಆಸೆ ಪಡ್ತಾರೆ. ಮತ್ತು 4 ಅಕ್ಷರ ನಿಮ್ಗೆ ಕಲಿಸಿದಂಥವ್ರು ಕೂಡ ನೋಡಿ. ಒಂದು ಹೇಳ್ತೀನಿ, ದಯವಿಟ್ಟು ಯಾವತ್ತಿಗೂ ಕೂಡ ನೀವು ಮರಿಬಾರ್ದು ವಿದ್ಯಾರ್ಥಿನಿಯರೇ. ನೀವೇನಾದರೂ ಒಳ್ಳೆ ಸಾಧನೆ ಮಾಡಿದಾಗ ನಿಮ್ಮ ತಂದೆ ತಾಯಿಗಿಂತ ಹೆಚ್ಚು ಖುಷಿ ಪಡ್ತಕ್ಕಂಥವ್ರು ನಿಮ್ಗೆ ಅಕ್ಷರ ಕಲಿಸಿರ್ತಕ್ಕಂಥ ಮೇಸ್ಟ್ರುಗಳು. ಸ್ವಾರ್ಥ ಇಲ್ದಿರ್ತಕ್ಕಂಥ ಮೇಸ್ಟ್ ಆಸೆ ಪಡೋದು ಅದನ್ನೇ. ಸ್ವಾರ್ಥ ಇರ್ತಕ್ಕಂಥವ್ರು ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಅದು ನಮ್ಗೆ ಗೊತ್ತಾಗಲ್ಲ ಕೂಡ. ಬಟ್ ಏನು ಅಂತಂದರೆ ನಿಸ್ವಾರ್ಥ ಒಬ್ಬ ಶಿಕ್ಷಕ ಎಂಬತಕ್ಕಂಥವ್ನು ಯಾವಾಗಲೂ ಕೂಡ ಏನು ಬಯಸಬೇಕು ಅಂತಂದರೆ ನಮ್ಮ ವಿದ್ಯಾರ್ಥಿಗಳನ್ನು ನಾವು ತಲೆ ಎತ್ತಿ ನಾವು ನೋಡಬೇಕು ಅನ್ನೋದನ್ನು ನಾವು ಬಯಸಬೇಕು. ಖಂಡಿತವಾಗಲೂ ಕೂಡ ನಾವು ಅದೇ ಇದರಲ್ಲಿ ನಾವು ಬಂದಿದ್ದೀವಿ. ಈಗ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ, ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅವ್ರು ನೋಡಿದಾಗ ನೆನಪಿಸ್ಕೊಂತಾರೆ ನಮ್ಮನ್ನು. ಒಬ್ಬ ಶಿಕ್ಷಕ ಕರೆಕ್ಟಾಗಿ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ತನ್ನ ವಿದ್ಯಾರ್ಥಿಗಳಿಗಾಗ ದಾನ ಮಾಡಿದ್ದಾನೆ, ಅವರಿಗೆ ದಾರಿ ಎರೆದಿದ್ದಾನೆ ಅಂತಂದರೆ ಅವರು ಜೀವನ ಪರ್ಯಂತ ನೆನೆಸ್ಕೊತಾರೆ. ಈಗ ನಮ್ಮ ಸಾರಿಯಲ್ಲಿ ಕೂತಿದ್ದಾರೆ ಹೈಸ್ಕೂಲಲ್ಲಿ. ನಾನು ಹೈಸ್ಕೂಲ್ ಬಂದ್ಬಿಟ್ಟು 83ಇಂದ 85 ನನ್ನ ಹೈಸ್ಕೂಲು ಗುರುಗಳು. ಇವತ್ತು ನಾನು ನೆನೆಸ್ಕೊತೀನಿ ಅವ್ರದ್ದು ಕನ್ನಡ ಪಾಠ, ಇವತ್ತು ನಾನು ಕೇಳಿಸ್ಕೊಂಡಂಗೆ ಆಗುತ್ತೆ. ಈ ಸಂಬಂಧ ಇದು ಗುರು ಶಿಷ್ಯರ ಒಂದು ಸಂಬಂಧ ನೋಡಿ. ಯಾಕೆ ಅಂತಂದರೆ ಇದು ನೋಡಿ, ಯಾರು ಕೂಡ ಈ ಸಂಬಂಧನ ಬಿಡ್ಸೋಕ್ಕಾಗಲ್ಲ, ಆ ಥರ ಇರುತ್ತೆ ಗುರು ಶಿಷ್ಯರ ಸಂಬಂಧ. ಅದಕ್ಕೆ ಉದಾಹರಣೆ ಅಂತಂದರೆ ಸರ್ ಅವರು ಅಷ್ಟೇ. ಈಗ ನನಗೆ ನೋಡಿ, ಒಂದನ್ನು ಯಾವತ್ತೂ ಕೂಡ ಗುರುಭಕ್ತಿ ಅನ್ನೋದನ್ನು ಇಟ್ಕೊಳ್ಳಿ ನೀವು. ನಾನಿವತ್ತೊಂದು ಪ್ರಿನ್ಸಿಪಾಲ್ ಆಗಿರ್ಬೋದು, ನನಗೆ ಪಾಠ ಹೇಳಿರ್ತಕ್ಕಂಥ ಗುರುಗಳು ಯಾರೇ ಕಾಣಿಸಿದ್ರು ಕೂಡ ಆವತ್ತಿನ ಒಂದು ಫೀಲ್ ಏನಿದೆ ಅದೇ ಆಗುತ್ತೆ. ನನಗೆ ಭಯ ಆಗುತ್ತೆ. ನನಗೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ನಾನಿದು ಗುರುಗಳು ಅಂತ ಅಂದ್ಬಿಟ್ರೆ ನಮ್ಮಲ್ಲ ಗುರುಭಕ್ತಿ ಹೇಳ್ತಾರಲ್ಲ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಹೇಳ್ತಾರೆ. ಆ ರೀತಿ ನಾವು ನೋಡಿದಾಗ ಆ ಗುರುಗಳಿಗೆ ನಾವು ಕೊಡ್ತಕ್ಕಂಥದ್ದು ಏನು ನೋಡಿ, ಒಂದು ಖುಷಿ. ಇವತ್ತು ಗುರು ನಿಸ್ವಾರ್ಥ ಸೇವೆ ಗುರುಗಳದು. ಆ ನಿಸ್ವಾರ್ಥ ಸೇವೆ ಹೆಂಗೆ ಅಂತಂದರೆ ಈಗ ನೋಡಿ, ಈಗ ನಮ್ಮ ಶಿಷ್ಯರಲ್ಲಿ ನಿಮ್ಮ ಮುಂದೆ ನಮ್ಮ ಗುರುಗಳಿಗೆ ಸಿಗ್ತಕ್ಕಂಥ ಗೌರವ ಅದೇನೇ ವಿದ್ಯಾರ್ಥಿಗಳಿಂದ ನಾವು ಕರೆಕ್ಟಾಗಿದ್ದಾಗ ಇನ್ನೇನು ಬೇಡ ನಮಗೆ, ಸಾಕು. ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಮ್ಮ ಗುರುಗಳು ಅಂತೇಳಿ, ಅದು ನಮ್ಗೆ ಸಾಕ್ರಿ. ಅದು ನೀವು ಮುಂದೊಂದು ದಿನ ನೀವು ಕೂಡ ಆಗಬೇಕದು. ಜೊತೆಗೆ ನಾನು ಹೇಳಿದ್ನಲ್ಲ, ನಿಮ್ಮನ್ನೆಲ್ಲ ಕೂಡ ನಾವು ಉನ್ನತ ಸ್ಥಾನದಲ್ಲಿ ನಾವು ನೋಡಬೇಕು ಅನ್ನೋದು ನಮ್ಮ ಆಸೆ. ಆಮೇಲೆ ಜೊತೆಗೆ ಎಲ್ಲೋ ಈಗ ಶಾರದಾ ಕಾಲೇಜ್ಗೂ ನಮ್ಮ ಗೌರ್ಮೆಂಟ್ ಕಾಲೇಜ್ಗೂ ಒಂದು ಸಂಬಂಧ. ಯಾಕೆ ಅಂತಂದರೆ ಇಲ್ಲಿ ನೀವು ಪಾಠ ಮಾಡಿದ್ರು ಕೂಡ ನಿಮ್ಮನ್ನು ಮೌಲ್ಯಮಾಪನಕ್ಕೆ ನಮ್ಮಲ್ಲಿ ಬಿಡ್ತಾರೆ. ಎಸ್, ಯಾಕೆ ಅಂತಂದರೆ ನಮ್ಮ ನಾಗರಾಜ್ ಅವರು ಹೇಳಿದ್ರು, ನಮ್ಗೆ ನೋಡಿ ಎಲ್ಲ ವಿದ್ಯಾರ್ಥಿಗಳು ಒಂದೇ. ನಮಗೆ ನಾನು ಇನ್ನೊಂದೇನು ಮಾಡ್ತೀನಿ ಗೊತ್ತಾ, ಈಗ ನಮ್ಮಲ್ಲಿ 4-5 ಕಾಲೇಜ್ ನಮ್ಗೆ ತ್ಯಾಗ ಆಗಿದ್ರೆ ನಮ್ಮ ಮಕ್ಕಳಿಗಿಂತ ಬಂದ ಮಕ್ಕಳನ್ನು ಟೀಚರ್ಸನ್ನು ಹೆಚ್ಚಿಗೆ ಅಟೆಂಡ್ ಮಾಡ್ತೀನಿ. ನೋಡಿ ಏನು ಸಮಸ್ಯೆ ಏನಾದರೂ ಇದೆಯಾ ಅಂತ ನಾನು ಕೇಳ್ತೀನಿ. ಯಾಕಂದರೆ ಎಲ್ಲ ಒಂದೇ, ನೀವೆಲ್ಲರೂ ಕೂಡ ನಮಗೊಂದೇ ಸ್ಟೂಡೆಂಟ್ಸ್ ಅಷ್ಟೇ. ಇಲ್ಲಿ ಏನು ಅಂದರೆ ಪ್ರೈವೇಟ್ ಇಲ್ಲ, ಅದು ನಿಮಗೂ ಕೂಡ ಗೊತ್ತಾಗಿದೆ.
ಈಗ ನೀವು ಎಕ್ಸಾಮ್ ಬಂದಾಗ ನಿಮಗೂ ಕೂಡ ಗೊತ್ತಿದೆ. ಹಂಗಾಗಿ ಇದನ್ನು ಮುಂದುವರಿಸ್ಕೊಂಡು ಮುಂದೆ ಬರ್ತಕ್ಕಂಥವ್ರು. ನಾನು ಆ್ಯಕ್ಚುಲಾಗಿ ಇದು ನನಗೆ ಗುರುಗಳು ಒಂದು ಸನ್ಮಾನ ಗುರುಗಳಿಂದ ಇದು ನನಗೆ ಬಹುಶಃ ನನ್ನ ಲಕ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಈ ತಿಂಗಳು ರಿಟೈರ್ಡ್ ಆಗ್ತಾ ಇದ್ದೀನಿ ನಾನು. ಎಸ್, ದಿಸ್ ಮಂತ್ 30ನೇ ತಾರೀಕು ರಿಟೈರ್ಮೆಂಟ್ ನಂದು. 30 ವರ್ಷ ನನ್ನ ಸರ್ವಿಸ್. 1996 ಜುಲೈ 1 ನಾನು ಜಾಯ್ನು, 26 ಜೂನ್ 30 ರಿಟೈರ್ಮೆಂಟ್. 30 ವರ್ಷ ಪ್ರಿನ್ಸಿಪಾಲ್ ಆಗಿ 7 ವರ್ಷ ನನ್ನ ಮುಳಬಾಗಲ್ ಕಾಲೇಜು, ಗೌರ್ಮೆಂಟ್ ಕಾಲೇಜಲ್ಲಿ ನನ್ನ ಶಕ್ತಿಯಾನುಸಾರ ನನ್ನ ವೃತ್ತಿ ಏನಿದೆ, ವೃತ್ತಿಗೆ ನನ್ನ ಒಂದು ನ್ಯಾಯ ಒದಗಿಸಿದ್ದೀನಿ ಅಂತಕ್ಕಂಥ ಆತ್ಮಸಾಕ್ಷಿ ನನಗಿದೆ. ವಿದ್ಯಾರ್ಥಿಗಳೇ, ನೀವು ಕೂಡ ಈ ಹಾದಿಯಲ್ಲಿ ಸಾಗಿ ನಿಮ್ಮ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಹೆಚ್ಚೆಚ್ಚು ನೀವು ಈಗೇನು ಆಚೆ ಹೋಗ್ತಾ ಇರ್ತಕ್ಕಂಥ ಬ್ಯಾಚ್ಗಳು ನೀವೇನಿದ್ದೀರಿ, ನಿಮ್ಮ ಭವಿಷ್ಯತ್ ಉಜ್ವಲವಾಗಿ ನೀವೆಲ್ಲರೂ ಕೂಡ KS ಆಫೀಸರ್ ಆಗಿ, IPS, IAS ಇವೆಲ್ಲ ಕೂಡ ನೀವು ಆಗಿ, IFS, IRS ಇವೆಲ್ಲ ಕೂಡ ಆಗಿ ನಿಮ್ಮ ತಂದೆ ತಾಯಿಗೆ ಏನು ಅಂತಂದರೆ ಖುಷಿ ಪಡಿಸಿ, ನಿಮ್ಮ ಊರಿಗೆ ಮತ್ತು ನೀವು ಓದಂಥ ಸಂಸ್ಥೆ ಕೀರ್ತಿ ತರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ, ನನ್ನನ್ನು ಇವತ್ತು ಕರೆಸಿ ಈ ವೇದಿಕೆಯಲ್ಲಿ ಕೂರಿಸಿ ಒಂದು ಸನ್ಮಾನ ಮಾಡಿದಂಥ ಮತ್ತು 4 ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಗುರುಗಳಿಗೆ ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ನಿಮ್ಗಳಿಗೆ ಮತ್ತು ಸಂಸ್ಥೆಯವರಿಗೆ ಎಲ್ಲರಿಗೂ ಕೂಡ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮನೀಷಾ IPS ಮೇಡಮ್ ಅವರು ಇತ್ತೀಚೆಗೆ ಅಂದ್ರೆ 2023ರಲ್ಲಿ IPS UPSC ಪರೀಕ್ಷೆಯಲ್ಲಿ IPS ಆಯ್ಕೆಯಾಗಿ ನಮ್ಮ ಮುಳಬಾಗಿಲನ್ನು ಆಯ್ಕೆ ಮಾಡಿಕೊಂಡು ಸೇವೆ ಸಲ್ಲಿಸಿದ್ದಾರೆ. ಮೇಡಮ್ ಅವರು ಮೂಲತಃ ಕೇಡರ್ ಅಲ್ಲಿ ಸೇವೆ ಸಲ್ಲಿಸಲು ಬಂದಿದ್ದಾರೆ. ನಮಸ್ಕಾರ. I feel so happy. Like I never expect that much love, that much affection towards me, and the way sir treated me, I feel like I am also the student here. I told sir I want to talk to the student first. He's like no, I will facilitate first. So I am also, he is forcing me also. You are like my student, and whatever I am saying you have to do. So I am very, very happy, very blessed to be the part of this function. I just want to talk to 3-4 things from my learning, from my life, my experience. Sir invited me yesterday. He is like, madam, in our college, students are very, very intelligent. They scored very good rank and you have to come. You don't have any option. My schedule is very busy today, but my driver is his student. He forced me to come here. Ki, madam, you have to go. So thank you so much for inviting. 2-3 things I want to share. First is I am also like you people. I never dream ki I can become IPS officer or I can clear the exam, because you also know about the toughness of the exam. It's very difficult to clear, but 2-3 things I want to tell you. First thing, whatever you think in your mind, whatever you can dream of, you can achieve everything. Today in this room, I think 100 people are sitting. Out of 100 people, whatever your wildest dream, it can be businessman, it can be IAS, it can be IPS, anything, whatever you can think, you can become. And our mind is so strong or so much trained. If you tell the mind, okay, our mind is so strong. If you tell, okay, I want to become an IAS, it will guide you towards the IAS only. If you tell your mind, I want to become a thief, it will guide you towards become a thief, become an accused. So your mind is so strong. So tell, in your life, you should have one goal, whatever it is. It can be anything. It can be modeling, it can be actor, it can be IAS, it can be IPS, anything. But have one dream, because you don't know about your capabilities. If you think, you can do it also. And second, during the process, while you are achieving your goal, while you are preparing for the exam or anything, you will see a lot of obstacles, you see a lot of failures also. During that process, you should maintain one schedule, maintain one discipline, because you can be very intelligent, you can be very hardworking also, but if you don't have any schedule, if you don't have any timetable, you can't achieve anything. So you must be disciplined, whatever you are doing. That is the second thing I want to tell you.
And third thing is the same learning I have in my life and same I saw here, because I am also feeling like it's my school. The kind of connection between teachers and student and between the teachers, it's so amazing. Like they respect each other so much. So always respect your parents, because if you see my parents, you can never imagine I become an IPS. I became IPS because of my parents' support. And I always share this story with my wherever I go, I have two teachers in my life, and because of them I'm standing here. They supported me financially, they supported me emotionally, and they are my 12th class student, 12th class teacher. She taught me physics. After 12th class also, she supported me emotionally, financially also. So you can't even expect what kind of role a teacher can play in your life. So I want to tell you one thing only: always respect the teacher, because teacher is the only person who can imagine your success more than your parents or more than anyone else. They invested you so much, and they invested in you that much ki no one can expect or no one can do. So this is the three things I want to tell. And if any one of you have any doubt or you want to talk to me anything, you please feel free to talk. And one more thing, I am in police, so definitely in the last I will talk regarding police also. Because your age is like this, you are very active on social media, Instagram, Facebook. So just 2-3 requests I want to make. First thing, if you are talking to someone on social media platform, you should be very much aware, because person can be any kind of person. They can save your photo. We have lot of cases where some unknown person save your photo in their phone and then they morph it. Okay, they make it nude, they make it video, and then they will blackmail you. We have so many cases in which girls don't have any like role. They didn't committed any mistake, but they are talking to someone. By mistake they shared some photo and they misuse it, and then they blackmail. Some incident, person commits suicide also, because they are not able to say anything, they are not able to share anything. So it's my humble request, if you are active on the social media, don't interact with unknown people, don't share your personal things, where you are going, your photos, your family photos, because you can't even imagine. Recently in Mudbhagal only, we have one case where the girl's age is I think 20 years older, and someone took her photo and they make it some pornography video. Okay, so you can never imagine what in what way they will misuse your photo. So never share anything with anyone. It can be known or it can be unknown also. Okay, and if you have this kind of incident, if you feel ki someone is blackmailing you, someone is like stalking you on the social media, in that situation you can share anytime this information to us. You can search the DYSP Mudbhagal contact number on the on Google, and you can share it with 112 also. Anytime, we are always happy, always welcoming to any of your complaint. So thank you so much. If anything is from your side, I will be very happy to listen. Thank you. ದಲಿ ಮೊಳಗಲಿ ನಮ್ಮ ಸಾಧನೆಗಳ ಮೂಲಕ ಹೆಸರು ಸದಾ ಉಳಿಯಲಿ. ಪದವೇ ಪಡೆಗೆ ದಿನವಿದು, ಹೆಮ್ಮೆ ಸಂಭ್ರಮವಿದು, ಶಾರದಾ ಕಾಲೇಜಿನ ವಿದ್ಯಾರ್ಥಿನಿಯರ ವಿಜಯೋತ್ಸವವಿದು. ಗುರು ಹಿರಿಯರ ಆಶೀರ್ವಾದದಿ ಮುಂದಿನ ಹೆಜ್ಜೆ ಇಡೋಣ, ಜಾನ ಸೇವೆಯ ಪಥದಲ್ಲಿ ನೂತನ ಲೋಕ ಕಟ್ಟೋಣ. ನೂರಕ್ಕೆ 100 ಅಂಕ ಪಡೆದಿರ್ತಕ್ಕಂಥ ಒಂದು ಕಿರುಕಾಣಿಕೆಗಳನ್ನು ಸ್ವೀಕರಿಸಬೇಕು. ಪ್ರಥಮ ಸೆಮಿಸ್ಟರ್ನಲ್ಲಿ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಿರ್ತಕ್ಕಂಥ 10 ವಿದ್ಯಾರ್ಥಿನಿಯರು. ನೆಕ್ಸ್ಟ್
ಎರಡನೇ ಸೆಮಿಸ್ಟರ್ನಲ್ಲಿ 7 ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಿರ್ತಕ್ಕಂಥವ್ರು. ನೆಕ್ಸ್ಟ್ ಇವರು ಸಿದ್ಧರಾಗಿ ವಿಮಲಾ KR, ಸುನೀತಾ S, ಮೌನಿಕಾ S, ದೀಪಿಕಾ VN, ಹಿಮಗೌರಿ VS, ಜಯಂತಿ PS. ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ ವಿಷಯದಲ್ಲಿ 100ಕ್ಕೆ 100 ಅಂಕಗಳು. ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಅರ್ಚನಾ MA. ಸೊ ಇವರು ಕಾರ್ಯದರ್ಶಿಗಳಿಂದ ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಂದ ಮತ್ತು ಫಹಿಮಾ ಮೇಡಮ್ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗುತ್ತೆ ತಮ್ಮಲ್ಲಿ ಮನವಿ. ಹಾಗೆಯೇ BA 3ನೇ ಸೆಮಿಸ್ಟರ್ 2024-25ನೇ ಸಾಲಿನ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳು ಅರ್ಚನಾ MA. BA 3ನೇ ಸೆಮಿಸ್ಟರ್ನಲ್ಲಿ ಕನ್ನಡ ವಿಷಯದಲ್ಲಿ 9 ವಿದ್ಯಾರ್ಥಿಗಳು ಅರ್ಚನಾ MA, ಕೀರ್ತಿ B, ಸಾನಿಯಾ B, ಜಯಂತಿ PS, ರಕ್ಷಿತಾ M, ಅಕ್ಷಯ N, ಹೇಮಾವತಿ HN, ಹರ್ಷಿತಾ C, ಶಿಲ್ಪಾ R. 9 ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಕಿರುಕಾಣಿಕೆಗಳನ್ನು ಸ್ವೀಕರಿಸಿ ನಂತರ ನೀವು ಹಂಚ್ಕೊಡ್ರಿ. ಅಲ್ಲಿ ನಿಮ್ಮ ಹೆಸರು ಕೂಡ ಹಂಚ್ಕೊಡ್ರಿ ಸಿಗುತ್ತೆ. ಇದಾದ್ಮೇಲೆ 2ನೇ ಸೆಮಿಸ್ಟರ್ ಎಕನಾಮಿಕ್ಸ್ ಅಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಮಯೂರಿ B, ವನಿತಾ VN, ಇಬ್ಬರು ವಿದ್ಯಾರ್ಥಿನಿಯರು ಅರ್ಥಶಾಸ್ತ್ರ ವಿಭಾಗದಲ್ಲಿ 100ಕ್ಕೆ 100 ಅಂಕ ಗಳಿಸಿದ್ದೀರಾ. ವೇದಿಕೆಗೆ ಬಂದು ಕಿರು ಕಾಣಿಕೆಗಳನ್ನು ಸ್ವೀಕರಿಸಬೇಕು. ಹಾಗೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದಲ್ಲಿ 50ಕ್ಕೆ 50 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅನಿತಾ R, ದಯವಿಟ್ಟು ವೇದಿಕೆಗೆ ಬನ್ನಿ. ಶಿರೀಷಾ N, ದೀಪಿಕಾ VN, ವನಿತಾ C. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 50ಕ್ಕೆ 50 ಅಂಕ ಪಡೆದಿರ್ತಕ್ಕಂಥವ್ರು ಅನಿತಾ R, ಶಿರೀಷಾ N, ದೀಪಿಕಾ VN, ವನಿತಾ C, ಹಿಮಗೌರಿ VS, ಸ್ವಪ್ನಾ R, ಮಯೂರಿ B, R, ಸ್ಪಂದನಾ ಶ್ರೀ, ಸ್ವಪ್ನಾ S, ಅರ್ಚನಾ MA, ಶಿರೀಷಾ A, ಜಯಂತಿ PS. ಇವರಾದ್ಮೇಲೆ BA 4ನೇ ಸೆಮಿಸ್ಟರ್ನಲ್ಲಿ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಕನ್ನಡ 4ನೇ ಸೆಮಿಸ್ಟರ್ 100ಕ್ಕೆ 100 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮೌನಿಕಾ S, ನೀವು ಸಿದ್ಧರಾಗಿರಿ. ಅನಿತಾ R, ದೀಪಿಕಾ VN, ಸ್ವಪ್ನಾ S, ಜಯಂತಿ PS, ಅಕ್ಷಯ N, ರಕ್ಷಿತಾ N, ಹೇಮಾವತಿ. ಸರ್ ಕರೆಕ್ಟಾಗಿ ಜೋಡಿಸಿದ್ದೀವಿ ಸರ್. ಬರುತ್ತೆ ಸರ್. ಶೀಲ್ಡ್ ಕಂಪ್ನಿ ನೀವೇ, ನನಗೆ ಗೊತ್ತಿಲ್ಲ ಅವರು. ನೆಕ್ಸ್ಟು ಕಲ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾ ವಿಷಯದಲ್ಲಿ ದೀಪಿಕಾ S, ನಂದಿನಿ, ರಕ್ಷಿತಾ M, ಇಬ್ಬರು ಕೀರ್ತಿ. ನೆಕ್ಸ್ಟ್ ಮಾನಿಟರಿ ಎಕನಾಮಿಕ್ಸ್ ಅಲ್ಲಿ ಅರ್ಚನಾ MA, ಕೀರ್ತಿ ಮತ್ತು ಅಕ್ಷಯ. ಎಲ್ಲಿದ್ದೀರಮ್ಮ? ನೆಕ್ಸ್ಟ್ BA 5ನೇ ಸೆಮಿಸ್ಟರ್ನಲ್ಲಿ ಸೈಬರ್ ಸೆಕ್ಯೂರಿಟಿ ವಿಷಯದಲ್ಲಿ ವನಿತಾ C, ಅರ್ಚನಾ MA. ಪಬ್ಲಿಕ್ ಎಕನಾಮಿಕ್ಸ್ ಸ್ಪಂದನಾ ಶ್ರೀ, ಸ್ವಪ್ನಾ S, ಲಾವಣ್ಯ V, ಅರ್ಚನಾ MA. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿಯಲ್ಲಿ ವನಿತಾ C, ಸ್ವಪ್ನಾ R, ಸ್ವಪ್ನಾ S, V, ಸೌಮ್ಯ, ನಿಖಿತಾ BL. R, ಸ್ವಪ್ನಾ S, V, ಸೌಮ್ಯ, ನಿಖಿತಾ BL. ಇದರಲ್ಲಿದೆ ಬನ್ನಿ ನೆಕ್ಸ್ಟು ಇದು ಯಾವುದಿದು ಕೊಲೋನಿ ಏಷ್ಯನ್ ಹಿಸ್ಟ್ರಿಯಲ್ಲಿ ಏಷ್ಯನ್ ಹಿಸ್ಟ್ರಿ ಹಿಮಗೌರಿ ಮತ್ತು ಅರ್ಚನಾ MA.
ಹಿಸ್ಟ್ರಿಯಲ್ಲಿ. ನೆಕ್ಸ್ಟ್ ಕಾಂಟೆಂಪರರಿ ಹಿಸ್ಟ್ರಿ ಆಫ್ ಇಂಡಿಯಾ ವಿಷಯದಲ್ಲಿ ಅರ್ಚನಾ ಎಂ.ಎ. ಕಾಂಟೆಂಪರರಿ ಹಿಸ್ಟ್ರಿ ಮತ್ತು ಏಷ್ಯನ್ ಹಿಸ್ಟ್ರಿ ಎರಡೂ ಸ್ವೀಕಾರ ಮಾಡಿಬಿಡಮ್ಮ. ಹಿಸ್ಟ್ರಿ ಆರ್ಟ್ಸು ಅಷ್ಟೇ. ಸೈಬರ್ ಸೆಕ್ಯೂರಿಟಿಯಲ್ಲಿ ಇವರು 50ಕ್ಕೆ 50 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರು. ಇದಮ್ಮ ಊಟ ಮಾಡ್ಕೊಂಡು ಹೋಗ್ರಿ. ಅವ್ರಿಗೆ ಸ್ವಲ್ಪ ಜಾಗ ಬಿಟ್ಕೊಡಮ್ಮ, ಅವ್ರಿಗೆ ಸ್ವಲ್ಪ ಜಾಗ ಬಿಡಿ. ಹೌದಮ್ಮ, ಕೊಟ್ಬಿಟ್ಟು ಹೋಗ್ಬೇಕು. ನಿಮ್ಮ ಫ್ರೆಂಡ್ಗೆ ಯಾರಾದರೂ BCom ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ನಿಮ್ಮ ಹೆಸರು ಕರೆದಾಗ ಆಲಿಸಿ ಸ್ವಲ್ಪ. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ ವಿಷಯದಲ್ಲಿ ಅಮೂಲ್ಯ. ಈಗ ಕಾಣಿಕೆಗಳನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ 50ಕ್ಕೆ 50 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಅಮೂಲ್ಯ, ವಿದ್ಯಾರ್ಥಿನಿ ಕುಮಾರಿ ಶ್ರೀಲಕ್ಷ್ಮಿ. ಮೇಡಮ್ ಯಾವ ಸರ್ ಮೇಡಮ್? ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಮೂಲ್ಯ, ಶ್ರೀಲಕ್ಷ್ಮಿ, ಸುಗುಣ BC, ರಮ್ಯಾ. ನೆಕ್ಸ್ಟ್ ಯಾವುದಿದೆ ಗೌಡ್ರೆ? ಫೋನ್ ಕಟ್ ಮಾಡಿ. ಯಾವುದು ಅವಂತ ಹೊಗೆ ಬಿರುವಿಚ್ಚಿರ್ತಾವ. ಶೋಭಾ, ವಿಜಯಲಕ್ಷ್ಮಿ, ಅಮೂಲ್ಯ ಕರೆದ್ಬಿಡಿ ಸರ್. ಯಾವುದು? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈಗ BCom 5ನೇ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಶೋಭಾ ಡಿ, ವಿಜಯಲಕ್ಷ್ಮಿ ಇವರಿಬ್ರು ವೇದಿಕೆಗೆ ಬಂದು ಸ್ವೀಕರಿಸಬೇಕು. ಇನ್ಕಮ್ ಟ್ಯಾಕ್ಸಾ? ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಅಮೂಲ್ಯ. ಈಗ ಯಾವ ಸೆಮಿ? BCom 3ನೇ ಸೆಮಿಸ್ಟರ್ ಅಮೂಲ್ಯ ಅವರು ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ, ವಿಜಯಲಕ್ಷ್ಮಿ, ಶೋಭಾ. ವಿಜಯಲಕ್ಷ್ಮಿ ಸೆಮಿಸ್ಟರ್ BCom ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದಲ್ಲಿ 50ಕ್ಕೆ. ಹಂಸವೇಣಿ, ದುರ್ಗಾ, ಸುನೀತಾ, ರೂಪಾ ಇವರು ವೇದಿಕೆಗೆ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಔಟ್ ಆಫ್ ಔಟ್ ಶೀಲ್ಡ್ಗಳನ್ನು ಸ್ವೀಕರಿಸಬೇಕು. ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ಸರ್ ಇದಕ್ಕೂ ಇನ್ಕಮ್ ಟ್ಯಾಕ್ಸ್ ಶ್ರೀಲಕ್ಷ್ಮಿ. ಈಗ BCom 5ನೇ ಸೆಮಿಸ್ಟರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ 1 ವಿಷಯದಲ್ಲಿ ಕುಮಾರಿ ಶ್ರೀಲಕ್ಷ್ಮಿ ಅವರು 100ಕ್ಕೆ 100 ಅಂಕ ಪಡೆದಿದ್ದಾರೆ. ವೇದಿಕೆಗೆ ಬಂದು ಈ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ನೆಕ್ಸ್ಟ್ ಈ ಕಿರುಕಾಣಿಕೆಯನ್ನು ಗಣ್ಯರಿಂದ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ. ಕುಮಾರಿ ಅಮೂಲ್ಯ ಅವರು. ನೆಕ್ಸ್ಟು ಕುಮಾರಿ ರೂಪಾ ಎನ್ ಇವರು 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಇವರು ವೇದಿಕೆಗೆ ಬಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ನೆಕ್ಸ್ಟ್ ಕುಮಾರಿ ಶ್ರೀಲಕ್ಷ್ಮಿ ವಿ ಇವರು 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಇವರು ವೇದಿಕೆಗೆ ಬಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಕೊಟ್ಬಿಡಿ ಸರ್. ಇವರು ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಶೀಲ್ಡ್ಗಳನ್ನು ವಿತರಿಸಿರ್ತಕ್ಕಂಥ. ನನಗೆ ಗೊತ್ತಿದೆ, ಹಸುವಾಗ್ತಾ ಇದೆ, ಸಮಯ ಆಗಿದೆ, ಅದರಿಂದ ನಾನು ಕೆಲವೇ ನಿಮಿಷದಲ್ಲಿ ಮುಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಪ್ರಯತ್ನ ಮಾಡಲ. ಈ ಸಮಾರಂಭದ ಮುಖ್ಯ ಪ್ರೇರಕರಾಗಿರ್ತಕ್ಕಂಥ ನಮ್ಮ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ನಾಗರಾಜ್ ಅವರೇ, ನಮ್ಮ ಇತಿಹಾಸ ಉಪನ್ಯಾಸಕರಾಗಿರ್ತಕ್ಕಂಥ ರಾಮಕೃಷ್ಣಪ್ಪ ಅವರೇ, ಮಿಕ್ಕ ಎಲ್ಲ ಉಪನ್ಯಾಸ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇದೊಂದು ಸುಂದರವಾಗಿರ್ತಕ್ಕಂಥ ಒಂದು ಅವಕಾಶ. ನಿಮಗೆಲ್ಲ ಕೂಡ ಗೊತ್ತಿದೆ. ಈಗ ನಮ್ಮ ಸಂಸ್ಥೆ ಎಂಬ್ಲಮ್ ನೋಡಿದ್ದೀರಾ? ಶಾರದಾ ವಿದ್ಯಾಪೀಠದಲ್ಲಿ ಎಂಬ್ಲಮ್ ನೋಡಿಲ್ವಾ? ಚಿಕ್ಕ ಮಗು ಕ್ಲಾಸ್ಗೆ ಹೋಗ್ತಾ ಇದ್ರೆ ನಿಮ್ಮಂಥ ಹ್ಯಾಟ್ ಹಾಕೊಂಡು ಆಚೆ ಹೋಗ್ತಕ್ಕಂಥದ್ದು. ಅದು ನನ್ನ ಉದ್ದೇಶ ಆಗಿತ್ತು. ಆ ಉದ್ದೇಶದಲ್ಲಿ ನೀವಿದ್ದೀರಿ. ಅರ್ಥ ಆಯ್ತಾ? ನೋಡಿಲ್ವಾ? ಇಲ್ಲಿ ನೋಡಿ ಇದರಲ್ಲಿ ಚಿಕ್ಕ ಮಗು ಸ್ಕೂಲ್ಗೆ ಎಂಟ್ರ್ ಆಗ್ತಾ ಇರೋದು, ಲಾಸ್ಟಲ್ಲಿ ಯಾಟ್ ಹಾಕ್ಕೊಂಡು ಡಿಗ್ರಿ ತಗೊಂಡು ಹೋಗ್ತಕ್ಕಂಥದ್ದು. ಈ ಸುಂದರವಾಗಿರ್ತಕ್ಕಂಥದ್ದು ಇದು ಸವಿನೆನಪು. ಕಾರಣ ಅಂತಂದರೆ ಈ ಎಂಬ್ಲಮ್ ಮಾಡುವಾಗ ನಾನು ತಲೆ ಆಲೋಚನೆ ಮಾಡಿದೆ, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಅವಾಗ ಅನ್ನಿಸ್ತು ನಮ್ಮ ಹುಡುಗರೆಲ್ಲ ಕೂಡ ಡಿಗ್ರಿ ಆಗಿ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ತಂದುಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಒಂದು ಹಂತಕ್ಕೆ ತಲುಪಿದ್ದೀರಿ ನೀವೆಲ್ಲ ಕೂಡ. ನೀವೆಲ್ಲ ಕೂಡ ನಿಮಗೆಲ್ಲ ಕೂಡ ಗೊತ್ತಿದೆ. ಇಂದಿನಿಂದ ಕೂಡ ನಾನು ಯಾವಾಗ ಹೇಳ್ತಾನೆ ಇರ್ತೀನಿ, ನಿಮ್ಮ ಅಕ್ಕಂದರು ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ, ನೀವು ಕೂಡ ಅಂಥ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ತಂದುಕೊಡ್ಬೇಕು ಅಂತಕ್ಕಂಥದ್ದು. ಈಗ ನೋಡಿ, ಇವತ್ತು ಮುಖ್ಯವಾಗಿ ನಾನು ಯಾಕೆ ಇವತ್ತು IPS ಆಫೀಸರ್ನ ಕರೆಸಿದ್ದೆ ಅಂದರೆ, ಅವರೊಂದು ಮಾಡಲ್ ಆಗಬೇಕು. ನಾವು ಕೂಡ ಮನಸ್ಸು ಮಾಡಿದ್ರೆ ಏನಾದರೂ ಸಾಧಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಆಗಬೇಕು. ಆದ್ದರಿಂದ ಆಕೆಯನ್ನು ಕರೆಸಿ ನಿಮ್ಮ ಮುಂದೆ ಆಯಮ್ಮನ ಕೈಯಲ್ಲಿ ಭಾಷಣ ಮಾಡಿಸಿದ್ರು.
ಈ ಪದವಿ ಪ್ರದಾನ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಅವರನ್ನು ಕರೆಸಿದ್ದು ಕೂಡ. ಇಲ್ಲಿದ್ರಲ್ಲ ಮುನೇಂಟಪ್ಪ ಅಂತೇಳಿ ಅವರು ನನ್ನ ಶಿಷ್ಯ. ನಾನು ಒಂದು ಕಾಲದಲ್ಲಿ ಹೈಸ್ಕೂಲ್ನಲ್ಲಿ ತಾಯ್ಲೂರು ಹೈಸ್ಕೂಲಲ್ಲಿ ಮೇಸ್ಟ್ ಆಗಿದ್ದೆ. ಆವಾಗ ನನ್ನ ಶಿಷ್ಯ ಆಯ್ತು ಒಂದು ಪ್ರಿನ್ಸಿಪಾಲಿಗೆ ನೋಡಿ ಎಷ್ಟು ಸಂತೋಷ ಆಗ್ತದೆ. ಅದೇ ರೀತಿ ಕೂಡ ಈ ಕೆಲವೇ ಕ್ಷಣಗಳು ನೆನಪಕ್ಕೆ ಬರ್ತಕ್ಕಂಥದ್ದು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಪ್ರೀತಿಯ ನಿಮಗೆಲ್ಲ ಕೂಡ ಗೊತ್ತಿದೆ, ಕೋಲಾರ ಡಿಸ್ಟ್ರಿಕ್ಟನ್ನು ಹೆಸರುವಾಸಿ ಯಾವುದಕ್ಕೆ ಅಂದರೆ KS ಅಂತಕ್ಕಂಥದ್ದು. ಕೇಳಿದರೆ KS ಅಂದರೆ ಏನು ಹೇಳಿ? ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಕ್ಕಂಥ. ಒಂದು ಕಾಲದಲ್ಲಿ ಏನಾಗಿತ್ತು ಅಂದರೆ ಇಡೀ ಕೋಲಾರ ಜಿಲ್ಲೆಯವರೇ ಹೆಚ್ಚಿನ ಒಂದು ಅವಕಾಶವನ್ನು ತಗೊಳ್ತಾ ಇದ್ರು. ಅದಕ್ಕೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಕ್ಕಂಥ ಮಾತನ್ನು ಕೂಡ ಕರೀತಾ ಇದ್ರು. ನೋಡಿ ತಿಳ್ಕೊಳ್ಳಿ. ಈಗ ನಮಗೊಂದು ಹೆಮ್ಮೆ ಇದೆ, ನೀವು ಎಲ್ಲ ಹಂತದಲ್ಲೂ ಕೂಡ ಕೋಲಾರ ಜಿಲ್ಲೆ ಅಲ್ಲ, ಬೆಂಗಳೂರು, ನೀವು ಆಕಸ್ಮಿಕ ನಾರ್ತ್ ಯೂನಿವರ್ಸಿಟಿ ಬರೀ ಕೋಲಾರ ಡಿಸ್ಟ್ರಿಕ್ಟ್ ಅಂದ್ಕೋಬೇಡಿ, ಬೆಂಗಳೂರಿನಲ್ಲಿರ್ತಕ್ಕಂಥ ಕಾಲೇಜು ಕೂಡ ನಿಮ್ಮ ಜೊತೆಯಲ್ಲಿದ್ದೀರಿ. ಅವ್ರ ಜೊತೆಯಲ್ಲಿ ಕೂಡ ನಾವು ಪೋಟಿ ಮಾಡ್ತಾ ಇದ್ದೀವಿ. ಒಂದು ಹೆಮ್ಮೆ ಏನಂತಂದರೆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ 297 ಕಾಲೇಜುಗಳಲ್ಲಿ ಪ್ರಥಮ ರ್ಯಾಂಕು ಮತ್ತು 4ನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದಕ್ಕೆ ನಿಜವಾಗ್ಲೂ ಕೂಡ ಆ ಮಕ್ಕಳಿಗೆ ನಾನು ಆಭಾರಿಯಾಗಿರ್ತೀನಿ. ಅವರ ಹಾದಿಯಲ್ಲಿ ನೀವು ಕೂಡ ಹೋಗಬೇಕಾಗ್ತದೆ. ಕಾರಣ ಅಂತಂದರೆ ನಿಮಗೆ ಆಗ್ತಾರೆ, ಪ್ರಿನ್ಸಿಪಾಲ್ ಹೇಳ್ಕೊಂಡು ಬಂದರು ಒಂದು ಇಂಥ ವರ್ಷ ಇಂಥವ್ರು ಅಂತೇಳಿ. ಅದೇ ರೀತಿ ಅಂಥ ಜಾಗವನ್ನು ಇನ್ನೂ ಕೂಡ ಉತ್ತಮವಾಗಿ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಮೊದಲಿಗೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ 10 ರ್ಯಾಂಕ್ಗಳು ಕೊಡ್ತಾಯಿದ್ರು. 10 ರ್ಯಾಂಕ್ಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ರ್ಯಾಂಕ್ಗಳು ಬಂದಿದೆ. ಈಗ 5 ಮಾಡಿರುವಾಗ ಕೂಡ ನಾವು 2 ದೋಚ್ಕೊಂಡು ಬಿಟ್ಟಿದ್ವಿ ಏನಮ್ಮ. ಅದರಿಂದ ಈಗ ನನಗೇನೊಂದು ಆಸೆ ಇದೆ ಅಂದರೆ, ನಾನು ಕೂಡ 1976ರಲ್ಲಿ BCom ಪದವೀಧರ. ನನಗೂ ಒಂದು ಆಸೆ, ನಮ್ಮ BCom ಮಕ್ಕಳು ಕೂಡ ಸ್ವಾರ್ಥ ಇರ್ತದೆ ಎಲ್ರಿಗೂ ಕೂಡ. ಏನಪ್ಪ ನನ್ನ ಸಬ್ಜೆಕ್ಟಲ್ಲಿ ಕೂಡ ಯಾರೋ ಒಬ್ಬರು ರ್ಯಾಂಕ್ ಬಂದರೆ ಭಾಳ ಖುಷಿ ಅಂತೇಳಿ ನಮ್ಮ ನಾಗೇಶ್ ಗೌಡ್ರಿಗೆ ಯಾವಾಗಲೂ ಕೇಳ್ತಾನೆ ಇರ್ತೀನಿ, ಏನೋ ಸುದಿನ ಯಾವಾಗ ಬರುತ್ತೆ ಅಂತೇಳಿ. ಆ ಸುದಿವನ್ನು ಕಲಿಸ್ಕೊಡ್ತಕ್ಕಂಥ ಅವಕಾಶ ನೀವು ಮಾಡ್ಕೋಬೇಕಾಗಿದೆ. ನಮ್ಮಲ್ಲಿ 10 ಇದ್ದಿದ್ರೆ ಆ ಕಾಮರ್ಸ್ನಲ್ಲಿ ಕೂಡ ರ್ಯಾಂಕ್ ಬರ್ತಕ್ಕಂಥ ಅವಕಾಶ ಇತ್ತು. 5 ಮಾಡಿರೋದಕ್ಕೋಸ್ಕರ ಈಗ ನಮ್ಮ ಮುನಿಂಟಪ್ಪನವ್ರು ಕೂಡ ಹೇಳ್ತಾಯಿದ್ರು, ಯಾಕೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ 10 ಮಾಡಿ ನಾರ್ತ್ ಯೂನಿವರ್ಸಿಟಿನಲ್ಲಿ ಕೇವಲ 5 ಮಾಡಿದ್ರಿ, ಅದನ್ನು ಕೂಡ 10 ಮಾಡಿದ್ರೆ ಮಕ್ಕಳಿಗೆ ಪ್ರೋತ್ಸಾಹ ಸಿಗುತ್ತೆ ಅಂತಕ್ಕಂಥ ಮಾತನ್ನು. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಕೂಡ ಗೊತ್ತಿದೆ, ನಿಮ್ಮ ಅಕ್ಕಂದಿರು ಒಳ್ಳೆಯ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಆ ಇತಿಹಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿದೆ, ನಾನು ಆಗ್ತಾನೆ ಹೇಳ್ತಾ ಇರ್ತೀನಿ ಅವಾಗಲೂ ಕೂಡ. ಈಗಲೇ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ವಿಜಯಲಕ್ಷ್ಮಿ ಅಂತಕ್ಕಂಥವರು ಈ ರಿಜಿಸ್ಟರ್ ಆಗಿದ್ದಾರೆ. ರಿಜಿಸ್ಟರ್ ಅಂದರೆ ನಿಮ್ಮ ಪರೀಕ್ಷೆ ಜವಾಬ್ದಾರಿ ಎಲ್ಲ ಅವ್ರದ್ದೇ ಇರ್ತದೆ. ಫೈನಾನ್ಷಿಯಲ್ ಜವಾಬ್ದಾರಿ ಆಯಮ್ಮದು, ಪರೀಕ್ಷೆ ಜವಾಬ್ದಾರಿ ಎಲ್ಲ ಫೈನಾನ್ಷಿಯಲ್ ಜವಾಬ್ದಾರಿ ಆಯಮ್ಮನೆ ನಿಮಗೆಲ್ಲ ಕೂಡ ಗೊತ್ತಿದೆ. ಇಲ್ಲಿರ್ತಕ್ಕಂಥ ಲ್ಯಾಬರೇಟರೀಸನ್ನು ಕಟ್ಸ್ಕೊಟ್ಟಿದ್ದು ಕೂಡ. ನೀವು ಕೂಡ ಎಲ್ಲಾದರೂ ಇರಿ, ಎಂದಾದರೂ ಇರಿ, ಈ ಸಮಸ್ಯೆನ ಮರೀದೇ ಇರಿ. ಅರ್ಥ ಆಯ್ತಲ್ಲ? ನೀವು ಅಷ್ಟೇ ಅಲ್ಲ, ನಮ್ಮದೊಂದು ಶಾರದಾ ಕಾಲೇಜ್ ಜಂಪ್ಸ್ ಅಂತಕ್ಕಂಥ ಒಂದು ಗ್ರೂಪ್ ಇದೆ. ಆ ಗ್ರೂಪ್ನಲ್ಲಿ ನೀವು ಕೂಡ ಸದಸ್ಯರಾಗಿ, ನೀವೇನಾದರೂ ಉತ್ತಮವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋದಾಗ ಈ ಸಮಸ್ಯೆಯನ್ನು ಮರೀದೆ ಏನಾದರೂ ನಿಮ್ಮ ಕೈಯಲ್ಲಿ ಆಗ್ತಕ್ಕಂಥ ಒಂದು ಸಹಾಯವನ್ನು ಮಾಡಿ ಈ ಸಮಸ್ಯೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಕಾರಣ ಅಂತಂದರೆ ನಾವು ಕೂಡ 75 ವರ್ಷ ಆಗಿದೆ. ಈಗ ಮುಂದೆ ಉಳಿಬೇಕಾದ್ರೆ ಈ ಸಮಸ್ಯೆಗೆ ನೀವೆಲ್ಲ ಕೂಡ ಪಿಲ್ಲರ್ಸ್ ಆಗಿ ಈ ಸಮಸ್ಯೆಯನ್ನು ಒಳಿತಕ್ಕಾಗಿ, ನಿಮಗೆಲ್ಲ ಕೂಡ ಗೊತ್ತಿದೆ ಎಂಥ ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಸಮಸ್ಯೆಯನ್ನು ನಿಲ್ಲಿಸ್ಬಿಡ್ತೀನಿ ನಾನು. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ಈಗ ತಾನೇ ನಮ್ಮ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಹೇಳ್ತಾರೆ, ನಿಮ್ಮಂಥ ಹೆಣ್ಮಕ್ಳು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆಸಿಡ್ ಹಾಕಿ ಆ ಮಕ್ಕಳು ಹೋಗದೇ ಇರ್ತಕ್ಕಂಥ ಪ್ರಸಂಗದಲ್ಲಿ ಕರ್ನಲ್ಸ್ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ರು. ದಯವಿಟ್ಟು ತಿಳ್ಕೊಳ್ಳಿ. ಅಂಥ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಾಡಿ ಈ ಸಮಸ್ಯೆನ ನಮ್ಮ ದಿವಂಗತ MG ಚಂದ್ರಶೇಖರನವರು ಈ ಸಮಸ್ಯೆಯನ್ನು ಸ್ಥಾಪನೆ ಮಾಡಿ, ಅವ್ರ ಜೊತೆಲಿರ್ತಕ್ಕಂಥವ್ರು MG ಕೃಷ್ಣ ಆಗ್ಬೋದು, ನಾಗಮೋಹನ್ ದಾಸ್ ಆಗ್ಬೋದು, ಅನೇಕ ಜನ ಈ ಸಮಸ್ಯೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಇವತ್ತು ನೀವು ಏನಿದೆಯೋ ಕೊಠಡಿಗಳು ಒಬ್ಬೊಬ್ಬರು ಒಂದು ದಾನವಾಗಿ ಕೊಟ್ಟಿದ್ದಾರೆ. ಇದ್ಯಾರು ಕೂಡ ಅಲ್ಲ. ಈ ದಾನವನ್ನು ಕೊಟ್ಟಿರ್ತಕ್ಕಂಥವ್ರನ್ನು ಕೂಡ ನೆನೆಸ್ಕೊಳ್ತಾ, ನಿಮ್ಗೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಆಗಲಿ. ನೀವೆಲ್ಲ ಕೂಡ KS, IAS, IPS ಅಧಿಕಾರಿಗಳಾಗಬೇಕು, ನಾವು ಕಾಣಬೇಕು ಅಂತಕ್ಕಂಥದ್ದನ್ನು ನೆನೆಸ್ಕೊಳ್ತಾ, ನಿಮ್ಮೆಲ್ಲರಿಗೂ ಕೂಡ ಎಲ್ಲರೂ ಕೂಡ 100% ಈಗ ಎಲ್ರಿಗೂ ಕೂಡ ಟೋಪಿಗಳಾಗ್ಬಿಟ್ಟಿದೆ. ಎಲ್ಲರೂ ಕೂಡ ನೀವು ಛಲ ತಗೋಬೇಕು. ಏನಪ್ಪ, ನಾವು ಗ್ರ್ಯಾಜುಯೇಟ್ ಡೇಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಏನೇ ಆಗಲಿ ನಾವು ಪಾಸ್ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದು ನಿಮ್ಮ ಮೇಲಿದೆ. ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇನ್ನೂ ಸಮಯ ಇದೆ. ಆ ಸಮಯ ಯಾಕಂದರೆ ನಿಮಗೆಲ್ಲ ಕೂಡ ಗೊತ್ತಿದೆ, ಸ್ವಾಮಿ ವಿವೇಕಾನಂದ ಅವರು ಕೇವಲ 15 ದಿನದಲ್ಲಿ ICS ಅಂತಕ್ಕಂಥ ಎಕ್ಸಾಮಿನೇಷನ್ ಪಾಸ್ ಮಾಡಿದ್ರು. ICS ಅಂದ್ರೇನಾ? ಇಂಡಿಯನ್ ಕುಕಿಂಗ್ ಸರ್ವಿಸ್. ಹೌದಾ? ಅಂತಾರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ. ಇವತ್ತು ನಾವು ಏನು IAS ಅಂತೀವೋ ಅದನ್ನು ಇಂಗ್ಲೀಷ್ ಕಾಲದಲ್ಲಿ ಅದನ್ನೇನಂತ ಕರಿತಾ ಇದ್ರು? ಏನೋ ಕರಿತಾ ಇದ್ರು? ಇಂಡಿಯನ್ ಸಿವಿಲ್ ಸರ್ವಿಸ್. ಇಂಡಿಯನ್ ಕುಕಿಂಗ್ ಸರ್ವಿಸ್ ಅಲ್ಲ, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಕ್ಕಂಥದ್ದು.
ಆ ರೀತಿ 15 ದಿನದಲ್ಲಿ ಪಾಸ್ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ನೀವೆಲ್ಲ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ತರ್ತೀನಿ ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದೀನಿ. ನಿಮ್ಮ ಈ ಅವಕಾಶವನ್ನು ಮಾಡಿಕೊಟ್ಟ ನಿಮ್ಮ ಪ್ರಿನ್ಸಿಪಾಲ್ಗೆ ಮತ್ತು ವಿದ್ಯಾರ್ಥಿಗಳಾಗಿರ್ತ ನಿಮಗೆ ಮತ್ತು ಉಪನ್ಯಾಸರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಗೊತ್ತಿದೆ ನಿಮಗೆಲ್ಲ ಹಸಿವು ಅಂತಕ್ಕಂಥದ್ದು ಅಲ್ವಾ. ನಿಮಗೊಂದು ಭಯ, ನಮ್ಮ ಸೆಕ್ರೆಟರಿ ನಿಂತ್ಕೊಂಡ್ರೆ ಎಷ್ಟೊತ್ತಾದರೂ ಮಾತಾಡ್ಬಿಡ್ತಾರೆ. ಇಲ್ಲ, ಅದಕ್ಕೋಸ್ಕರ ನಿಮ್ಮ ಹಸಿವನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ಎಲ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ತರ್ಕೊಂಡು ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಸಮಾರಂಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಕಾಲೇಜಿನ ಈ ನೆನಪುಗಳು ಹೃದಯದಲ್ಲಿ ಒಳ್ಳೆಯಲಿ, ಸ್ನೇಹದ ಸಿಹಿ ಕ್ಷಣಗಳು ಜೀವನದಲ್ಲಿ ಬೆಳಗಲಿ. ಪುಸ್ತಕದ ಪುಟಗಳಲ್ಲಿ ಕಂಡ ಕನಸುಗಳೆಲ್ಲವೂ ಸಾಧನೆಯ ಗಗನದಲ್ಲಿ ಇಂದು ನಕ್ಷತ್ರಗಳಾಗಲಿ. ಪದವಿ ಪಡೆದ ದಿನವಿದು, ಕನಸುಗಳ ಹಬ್ಬವಿದು, ಶಾರದಾ ತಾಯಿಯ ನೆರಳಲಿ ಯಶಸ್ಸಿನ ಪಯಣವುದು. ಜ್ಞಾನದ ದೀಪ ಹಚ್ಚಿದ ಗುರುಗಳ ಆಶೀರ್ವಾದದಲ್ಲಿ ಹೊಸ ಬದುಕಿನ ಹಾದಿಯಲ್ಲಿ ಹೆಜ್ಜೆ ಇಡುವ ಕ್ಷಣವಿದು. ಗುರುಗಳ ಮಾತು ಮಾರ್ಗದೀಪ, ನಮ್ಮ ದಾರಿಯ ಬೆಳಕು. ಪೋಷಕರ ತ್ಯಾಗ ಪ್ರೀತಿಯೇ ಬದುಕಿನ ಅಮೂಲ್ಯ ಸಂಪತ್ತು. ಜೋಣಾನವೆಂಬ ಆಯುಧದಿಂದ ಲೋಕವ ಗೆಲ್ಲೋಣ ನಾವು. ಸತ್ಯ ಧರ್ಮದ